GBC ಗಣಿತ ಯೂಟ್ಯೂಬ್ ಪಾಠದ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಮಕ್ಕಳೇ, ನಾವಿಂದು ಗಣಿತದ ಘಟಕ 4 ಚತುರ್ಭುಜಗಳ ಪರಿಚಯ ಈ ಘಟಕದ ಬಗ್ಗೆ ಅಧ್ಯಯನ ಮಾಡೋಣವೇ? ಮಕ್ಕಳೇ, ಈ ಘಟಕದಲ್ಲಿ ನಾವು ಕಲಿಯಬೇಕಾಗಿರತಕ್ಕಂಥ ಅಂಶಗಳೆಂದರೆ ಬಹುಭುಜಗಳು, ಬಹುಭುಜಗಳ ವರ್ಗೀಕರಣ, ಕರ್ಣಗಳು, ಬಹಿರ್ವಕ್ರ ಮತ್ತು ಅಂತರ್ವಕ್ರ ಬಹುಭುಜಗಳು, ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳು, ಕೋನಗಳ ಮೊತ್ತದ ಗುಣ, ಒಂದು ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತ, ಚತುರ್ಭುಜದ ವಿಧಗಳು, ತ್ರಾಪಿಜ್ಯ, ಆ ಚತುರ್ಭುಜದ ವಿಧಗಳಲ್ಲಿ ತ್ರಾಪಿಜ್ಯ, ಪತಂಗ, ಸಮಾಂತರ ಚತುರ್ಭುಜ ಮತ್ತು ಸಮಾಂತರ ಚತುರ್ಭುಜದ ಅಂಶಗಳು, ಅದರ ಕೋನಗಳು ಮತ್ತು ಕರ್ಣಗಳು, ಮತ್ತು ಕೆಲವು ವಿಶೇಷ ಸಮಾಂತರ ಚತುರ್ಭುಜಗಳಾದ ವಜ್ರಾಕೃತಿ, ಆಯತ, ಚೌಕ ಈ ವಿಷಯಗಳ ಬಗ್ಗೆ ನಾವಿಂದು ಕಲಿಯೋಣ. ಮಕ್ಕಳೇ, ಮೊದಲಿಗೆ ನಾವು ಕೆಲವು ಬಹುಭುಜಗಳು ಎಂದರೇನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಇಲ್ಲಿ ಕೆಲವು ಆಕೃತಿಗಳನ್ನು ನಾವು ನೋಡ್ತಾ ಇದ್ದೀವಿ. ನೋಡಿಲ್ಲಿ ಈ ಎಲ್ಲ ಆಕೃತಿಗಳು, ಈ ಚಿತ್ರದಲ್ಲಿರ್ತಕ್ಕಂಥ ಈ 3 ಆಕೃತಿಗಳು ಕೂಡ ರೇಖಾಖಂಡಗಳು ಸಂಪೂರ್ಣವಾಗಿ ಒಂದಕ್ಕೊಂದು ಎಲ್ಲ ಎಡ್ಜಸ್ಗಳೆಲ್ಲ ಸೇರ್ಕೊಂಡು, ಅಂಚುಗಳೆಲ್ಲ ಸೇರುವಿಕೆಯಿಂದ ಉಂಟಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಆವೃತ ವಕ್ರಾಕೃತಿಯಾಗಿವೆ. ಹಾಗಾಗಿ ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿಯನ್ನು ಬಹುಭುಜ ಎನ್ನುವರು. ಆದರೆ ಇಲ್ಲಿ ನೋಡಿ, ಈ ಕೆಳಗೆ ಇರ್ತಕ್ಕಂಥ ಆಕೃತಿಗಳು, ಅವುಗಳು ಎಲ್ಲ ರೇಖಾಖಂಡಗಳು ಸಂಪೂರ್ಣವಾಗಿ ಕೂಡಿಲ್ಲ. ಇಲ್ಲಿ ಓಪನ್ ಇದೆ, ಇಲ್ಲಿ ಓಪನ್ ಇದೆ, ಸೊ ಇಲ್ಲಿ ಓಪನ್ ಇದೆ. ಹಾಗಾಗಿ ಅಂದರೆ ಅಲ್ಲಿ ಇವೆಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಸೇರುವಿಕೆ ಇಲ್ಲ, ತೆರೆದಿದೆ. ಹಾಗಾಗಿ ಬಹುಭುಜಗಳಾಗಿಲ್ಲದ, ಇವುಗಳೆಲ್ಲವೂ ಕೂಡ ಬಹುಭುಜಗಳಾಗಿಲ್ಲದ ವಕ್ರಾಕೃತಿಗಳಾಗಿರುತ್ತವೆ. ಹಾಗಾಗಿ ಬಹುಭುಜಗಳು ಎಂದಾಗ ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿಯನ್ನು ಬಹುಭುಜ ಎನ್ನುವರು. ಹಾಗಾದರೆ ನಾವು ಇಲ್ಲಿ ಮುಂದಿನ ಅಂಶ ಬಹುಭುಜಾಕೃತಿಗಳ ವರ್ಗೀಕರಣದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮಕ್ಕಳೇ, ಬಹುಭುಜಾಕೃತಿಗಳು ಅಂದರೆ ನಾವು ಈ ಹಿಂದೆ ತಿಳಿದುಕೊಂಡಂತೆ ನಾವು ಒಂದು ಆಕೃತಿ 3 ಬಾಹುಗಳು ಅಥವಾ 3 ರೇಖಾಖಂಡಗಳಿಂದ ಆವೃತವಾಗಿರ್ತಕ್ಕಂಥ, 3 ಕೋನಗಳಿಂದ ಆವೃತವಾಗಿರ್ತಕ್ಕಂಥ ಈ ಆಕೃತಿಯ ಹೆಸರೇನು ಗೊತ್ತಾ ಮಕ್ಕಳೇ? ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ನಾವು ತಿಳ್ಕೊಂಡಿದ್ದೀವಿ. 3 ಬಾಹುಗಳು ಮತ್ತು 3 ಕೋನಗಳಿಂದ ಇಲ್ಲಿ ಆವೃತವಾಗಿರ್ತಕ್ಕಂಥ ಈ ಒಂದು ಆಕೃತಿ ತ್ರಿಭುಜ ಆಗಿದೆ. ಹಾಗಾದರೆ ತ್ರಿಭುಜನೂ ಸಹ ಒಂದು ಬಹುಭುಜಾಕೃತಿ. 3 ಬಾಹುಗಳಿಂದ ಆವೃತವಾಗಿರ್ತಕ್ಕಂಥ ಈ ಒಂದು ಸಮತಲಾಕೃತಿಯನ್ನು, 3 ಕೋನಗಳು 3 ಬಾಹುಗಳಿಂದ ಆವೃತವಾಗಿರುವ ಈ ಸಮತಲಾಕೃತಿಯನ್ನು ನಾವು ತ್ರಿಭುಜ ಅಂತೇಳಿ ಕರಿತೀವಿ. ಹಾಗಾದರೆ ನಾವು ಇನ್ನೂ ಕೆಲವು ಅಂಶಗಳನ್ನು ತೆಗೆದುಕೊಳ್ಳೋದಾದರೆ, ಈಗ ನಾವು ಇನ್ನೊಂದು ಬಹುಭುಜಾಕೃತಿಯನ್ನು ತೆಗೆದುಕೊಳ್ಳೋದಾದರೆ, ಇಲ್ಲಿ ನೋಡಿ, ನಾವು ಬಾಹುಗಳ ಸಂಖ್ಯೆ 4 ಇರತಕ್ಕಂಥ ಒಂದು ಬಹುಭುಜಾಕೃತಿಯನ್ನು ನಾವು ನೋಡ್ತಾ ಇದ್ದೀವಿ. ಬಾಹುಗಳ ಸಂಖ್ಯೆ 4 ಇದ್ದಾಗ ಇಲ್ಲಿ ಅಂದರೆ 4 ರೇಖಾಖಂಡಗಳು ಮತ್ತು ನಮಗೆ 4 ರೇಖಾಖಂಡಗಳು, ಅವಕ್ಕೆ ನಾವು ಹೆಸರನ್ನು ಕೊಡ್ತಾ ಹೋಗೋಣ. ಹೆಸರನ್ನು ಕೊಡ್ತಾ ಹೋದರೆ ನೋಡಿ, ಇದು ಎ ಆಗಿರಲಿ, ಇದು ಬಿ ಆಗಿರಲಿ, ಇದು ಸಿ, ಇದು ಡಿ. ಈ ಎ ಬಿ ಸಿ ಡಿ ಅಂತಕ್ಕಂಥದ್ದು, ಎ ಬಿ ಒಂದು ಬಾಹು, ಬಿ ಸಿ ಒಂದು ಬಾಹು, ಸಿ ಡಿ ಒಂದು ಬಾಹು, ಎ ಡಿ ಒಂದು ಬಾಹು ಅಥವಾ ರೇಖಾಖಂಡ, ನಿರ್ದಿಷ್ಟವಾದ ಅಳತೆಯನ್ನು ಹೊಂದಿರತಕ್ಕಂಥ ಈ ಒಂದು ಆಕೃತಿ. ಅದೇ ರೀತಿ 4 ಕೋನಗಳನ್ನು ಸಹ ಒಳಗೊಂಡಿದೆ. 4 ಕೋನಗಳು ನೋಡಿ, ಇಲ್ಲಿರ್ತಕ್ಕಂಥ ಕೋನ ಬಿ ಕೋನ, ಇದು ಎ ಕೋನ, ಅಥವಾ ಇದನ್ನು ನಾವು ಡಿ ಎ ಬಿ ಕೋನ ಅನ್ಬೋದು. ಈ ಕಡೆ ಎ ಬಿ ಡಿ ಕೋನ ಅನ್ಬೋದು, ಅಥವಾ ಸಿ ಕೋನನ್ನು ಬಿ ಸಿ ಡಿ 3 ಅಕ್ಷರದಿಂದ ಸೂಚಿಸ್ತೀವಿ. ಸಿ ಮಧ್ಯದಲ್ಲಿದ್ದರೆ ಅದು ಕೋನ ಆಗುತ್ತೆ. ಅದೇ ರೀತಿ ಸಿ ಡಿ ಎ ಅಥವಾ ಎ ಡಿ ಸಿ ಅಥವಾ ಡಿ ಕೋನ. ಇಲ್ಲಿರ್ತಕ್ಕಂಥ ಎಲ್ಲ 4 ಕೋನಗಳು 4 ಕೋನಗಳಿಂದ ಮತ್ತು 4 ರೇಖಾಖಂಡಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಸಮತಲಾಕೃತಿಯನ್ನು ನಾವು ಚತುರ್ಭುಜ ಅಂತೇಳಿ ಕರಿತೀವಿ. ಬಹುಭುಜದ ವರ್ಗೀಕರಣಗಳಲ್ಲಿ ನಾವು ಮೊದಲಿಗೆ ತ್ರಿಭುಜವನ್ನು ನೋಡಿದ್ವಿ. 3 ಬಾಹುಗಳು ಮತ್ತು 3 ರೇಖಾಖಂಡಗಳಿಂದ ಆವೃತವಾಗಿರ್ತಕ್ಕಂಥ ಆಕೃತಿ.
ಅಂದರೆ ಅಲ್ಲಿರ್ತಕ್ಕಂಥ ಶೃಂಗ ಬಿಂದುಗಳು. ಇಲ್ಲಿ ನಾವು ಈ ಬಹುಭುಜಾಕೃತಿಯನ್ನು ತೆಗೆದುಕೊಂಡ್ರೆ, ಈ ಬಹುಭುಜಾಕೃತಿಯ ವಿಧದಲ್ಲಿ ಇದು ಚತುರ್ಭುಜ. ಇದು ಏಕರೇಖಾಗತವಲ್ಲದ 4 ಬಿಂದುಗಳಿಂದ ಕೂಡಿದೆ. ಏಕರೇಖಾಗತವಲ್ಲ ಅಂದರೆ ಒಂದೇ ಬಿಂದು ಎ ಬಿ ಸಿ ಡಿ ಒಂದೇ ರೇಖೆಯ ಮೇಲೆ ಇಲ್ಲದೇ ಇರತಕ್ಕಂಥ ಬಿಂದುಗಳು, ಅವುಗಳು ಕೂಡಿಕೊಂಡು ಒಂದು ಚತುರ್ಭುಜ ಉಂಟಾಗಿದೆ. ಇಲ್ಲಿ ಹಾಗಾಗಿ 4 ಬಾಹುಗಳಿಂದ ಆವೃತವಾಗಿರುವ ಈ ರೇಖೆಯನ್ನು ನಾವು ಏನಂತ ಕರಿತೀವಿ? ಈ ಆಕೃತಿಯನ್ನು ಚತುರ್ಭುಜ ಅಂತೇಳಿ ಕರಿತೀವಿ. ಹಾಗಾದರೆ ಮಕ್ಕಳೇ, ನಾವು ಇನ್ನೊಂದು ಬಹುಭುಜಾಕೃತಿಯನ್ನು ತೆಗೆದುಕೊಳ್ಳೋದಾದರೆ, ಇಲ್ಲಿ ಇನ್ನೊಂದು ಬಹುಭುಜಾಕೃತಿ ನಾವೀಗ 5 ಬಾಹುಗಳು ಇರ್ತಕ್ಕಂಥ ಒಂದು ಬಹುಭುಜಾಕೃತಿಯನ್ನು ತೆಗೆದುಕೊಳ್ತಾ ಹೋಗೋಣ. 5 ಬಾಹುಗಳು ಇರ್ತಕ್ಕಂಥ ಬಹುಭುಜಾಕೃತಿ, ಇಲ್ಲಿ ಬಾಹುಗಳ ಸಂಖ್ಯೆ 5 ಕೊಟ್ಟಾಗ ನೋಡಿ ನಮಗೆ ಇಲ್ಲೊಂದು ಆಕೃತಿ ಕಾಣ್ತಾ ಇದೆ. ಹಾಗಾದರೆ ಈ ಬಹುಭುಜಾಕೃತಿ 5 ಬಾಹುಗಳು ಯಾವ್ಯಾವು ಅಂತ ನೋಡೋದಾದರೆ, ನಾವು ಇದನ್ನು ಸಿ ಅಂತ ಹೆಸರು ಕೊಟ್ಟಿದ್ದೀವಿ. ಇದು ಡಿ, ಇದು ಇ, ಇದು ಎಫ್, ಇದು ಜಿ. ನೋಡಿ ಇಲ್ಲಿ ಸಿ ಡಿ ಒಂದು ಬಾಹು, ಸಿ ಡಿ ಅಂತಕ್ಕಂಥದ್ದು ಒಂದು ಬಾಹು, ಮತ್ತು ಇ ಡಿ ಮತ್ತೊಂದು ಬಾಹು, ಅದೇ ರೀತಿ ಇ ಎಫ್ ಅಂತಕ್ಕಂಥದ್ದು ಒಂದು ಬಾಹು, ಮತ್ತು ಜಿ ಎಫ್ ಅಂತಕ್ಕಂಥದ್ದು ಒಂದು ಬಾಹು, ಜಿ ಸಿ ಅಂತಕ್ಕಂಥದ್ದು ಒಂದು ಬಾಹು. ಈ ಎಲ್ಲ 5 ಬಾಹುಗಳಿರೋದ್ರಿಂದ ಇದಕ್ಕೆ ಪಂಚಭುಜಾಕೃತಿ ಅಂತ ನಾವು ಕರಿತೀವಿ. 5 ಬಾಹುಗಳಿರೋದ್ರಿಂದ ಪಂಚಭುಜಾಕೃತಿ, 5 ಕೋನಗಳು ಮತ್ತು 5 ಬಾಹುಗಳಿಂದ ಆವೃತವಾಗಿರ್ತಕ್ಕಂಥ, ನೋಡಿ ಏಕರೇಖಾಗತವಲ್ಲದ 5 ಶೃಂಗಬಿಂದುಗಳಿವೆ, ಹಾಗೂ 5 ರೇಖಾಖಂಡಗಳಿವೆ, ಹಾಗೂ 5 ಕೋನಗಳಿವೆ. ಇದಕ್ಕೆ ನಾವು ಪಂಚಭುಜಾಕೃತಿ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ನಾವು 6 ಬಾಹುಗಳು ಇರ್ತಕ್ಕಂಥ ಒಂದು ಬಹುಭುಜಾಕೃತಿಯನ್ನು ನಾವು ನೋಡ್ತಾ ಹೋಗೋಣ. 6 ಬಾಹುಗಳು ಇದ್ದಾಗ ನಮಗೆ ನೋಡಿ, 6 ಬಾಹುಗಳಿದ್ದಾಗ ಅದಕ್ಕೆ ನಾವು ಷಡ್ಭುಜಾಕೃತಿ ಅಂತೇಳಿ ಕರಿತೀವಿ. ನೋಡಿ ನಮಗೆ ಇಲ್ಲಿ ಉಂಟಾಗಿರ್ತಕ್ಕಂಥ ಈ ಆಕೃತಿ ನೀವು ನೋಡ್ತಾ ಇದ್ದೀರಾ, ಈ ಆಕೃತಿನ ನೋಡಿ, ಈ ಆಕೃತಿ ಷಡ್ಭುಜಾಕೃತಿ ಆಗಿದೆ. 6 ಬಾಹುಗಳಿದ್ದಾವೆ. 6 ಬಾಹುಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ, ನೋಡಿ ಇದು ಎಫ್ ಅಂತ ಕೊಟ್ವಿ, ಇದು ಎ, ಬಿ, ಸಿ, ಡಿ, ಇ ಮತ್ತು ಎಫ್. ನೋಡಿ ಎ ಬಿ ಸಿ ಡಿ ಇ ಎಫ್ ಅಂತ ಕೊಟ್ಟಿರ್ತಕ್ಕಂಥ 6 ಶೃಂಗ ಬಿಂದುಗಳಿವೆ, 6 ರೇಖಾಖಂಡಗಳಿವೆ ಮತ್ತು 6 ಕೋನಗಳಿವೆ ಇಲ್ಲಿ. ಹಾಗಾಗಿ ಎ ಬಿ ಸಿ ಡಿ ಇ ಎಫ್ ಅಂತಕ್ಕಂಥದ್ದು ಒಂದು ಷಡ್ಭುಜಾಕೃತಿ. 5 ಬಾಹುಗಳು ಎ ಬಿ, ಬಿ ಸಿ ಇವೆಲ್ಲ ರೇಖಾಖಂಡಗಳು. ಎ ಬಿ ಒಂದು ನೋಡಿ, ಎ ಬಿ ರೇಖಾಖಂಡ, ಮತ್ತು ಇಲ್ಲಿ ಎ ಬಿ ಒಂದು ರೇಖಾಖಂಡ. ಅದೇ ರೀತಿ ಇಲ್ಲಿರ್ತಕ್ಕಂಥ ನೋಡಿ ಬಿ ಸಿ ಏನಿದೆಯಲ್ಲ, ಇದು ಒಂದು ರೇಖಾಖಂಡ, ಈ ಬಿ ಸಿ ಒಂದು ರೇಖಾಖಂಡ, ಮತ್ತು ಸಿ ಡಿ ಒಂದು ರೇಖಾಖಂಡ, ಅದೇ ರೀತಿ ಇ ಡಿ ಒಂದು ರೇಖಾಖಂಡ, ಅದೇ ರೀತಿ ಇ ಎಫ್ ಇನ್ನೊಂದು ರೇಖಾಖಂಡ, ಎ ಎಫ್ ಮತ್ತೊಂದು ರೇಖಾಖಂಡ. 6 ಬಾಹುಗಳು ಮತ್ತು 6 ಕೋನಗಳಿಂದ ಆವೃತವಾಗಿರ್ತಕ್ಕಂಥ ಈ ಸಮತಲಾಕೃತಿಯನ್ನು ನಾವು ಷಡ್ಭುಜಾಕೃತಿ ಅಂತೇಳಿ ಕರಿತೀವಿ. ಹಾಗಾದರೆ ನಾವು ಇನ್ನೊಂದು ಆಕೃತಿಯನ್ನು ನಾವು ತೆಗೆದುಕೊಳ್ಳೋದಾದರೆ, ನೋಡಿ 7 ಬಾಹುಗಳು ಇರತಕ್ಕಂಥ ಒಂದು ಆಕೃತಿಯನ್ನು ಬರೆಯೋಣ. 7 ಬಾಹುಗಳು ಇರತಕ್ಕಂಥದ್ದು ಒಂದು ಆಕೃತಿ ಎಂದಾಗ ನಾವು ಹಾಗಾದರೆ 7 ಸಪ್ತಭುಜಾಕೃತಿ ಅಂತೇಳಿ ಯಾವುದು ಕರಿತೀವಿ. ಇದರಲ್ಲಿ 7 ಬಾಹುಗಳು ಮತ್ತು 7 ರೇಖಾಖಂಡಗಳು ಇರ್ತಕ್ಕಂಥ ಈ ಆಕೃತಿಯನ್ನು ನೀವು 7 ರೇಖಾಖಂಡಗಳಿರ್ತಕ್ಕಂಥ ಆಕೃತಿಯನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ ಇಲ್ಲಿರ್ತಕ್ಕಂಥ ಈ ಆಕೃತಿ 7 ಬಾಹುಗಳು ಮತ್ತು 7 ರೇಖಾಖಂಡಗಳಿಂದ ಕಾಣ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ನಾವು ಹೆಸರನ್ನು ಕೊಡೋದಾದರೆ, ನೋಡಿ ಇದು ಎ ಬಿ ಸಿ ಡಿ ಇ ಎಫ್ ಜಿ ಅಂತಕ್ಕಂಥ 7 ಶೃಂಗಬಿಂದುಗಳಿವೆ, 7 ರೇಖಾಖಂಡಗಳಿವೆ, 7 ಕೋನಗಳು ಉಂಟಾಗಿವೆ, 7 ಒಳಕೋನಗಳು ಉಂಟಾಗಿವೆ. ನೋಡಿ ಇಲ್ಲಿ ಯಾವುದಕ್ಕೆ ಒಳಕೋನ ಅಂತ ಕರಿತೀವಿ, ಇಲ್ಲಿ ಉಂಟಾಗಿರ್ತಕ್ಕಂಥ ಬಿ ಒಳಕೋನ, ಎ ಒಳಕೋನ, ಜಿ ಒಳಕೋನ, ಸಿ ಒಳಕೋನಗಳು, ಇವೆಲ್ಲವೂ ಕೂಡ 7 ಒಳಕೋನಗಳಿವೆ. ಮತ್ತು 7 ಬಾಹುಗಳು ಇ ಡಿ, ಸಿ ಡಿ, ಬಿ ಸಿ, ಎ ಬಿ ಮತ್ತು ಎ ಜಿ ಮತ್ತು ಜಿ ಎಫ್ ಮತ್ತು ಇ ಎಫ್ ಇವೆಲ್ಲವೂ ಕೂಡ 7 ಬಾಹುಗಳು ಮತ್ತು
7 ಶೃಂಗಬಿಂದುಗಳಿವೆ, 7 ರೇಖಾಖಂಡಗಳಿವೆ. ಹಾಗಾಗಿ 7 ರೇಖಾಖಂಡಗಳಿಂದ ಮತ್ತು 7 ಕೋನಗಳಿಂದ ಆವೃತವಾಗಿರುವ ಸಮತಲಾಕೃತಿಗೆ ನಾವು ಸಪ್ತಭುಜಾಕೃತಿ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ನಾವು 8 ಬಾಹುಗಳು ಇರ್ತಕ್ಕಂಥ ಒಂದು ಆಕೃತಿಯನ್ನು ನೋಡೋಣ. 8 ಬಾಹುಗಳು ಇರ್ತಕ್ಕಂಥ ಆಕೃತಿಯನ್ನು ನಾವು ಅಷ್ಟಭುಜಾಕೃತಿ ಅಂತೇಳಿ ಕರಿತೀವಿ. ಅಷ್ಟಭುಜಾಕೃತಿ ನೋಡಿ, 8 ಬಾಹುಗಳು ಇರ್ತಕ್ಕಂಥ ಒಂದು ಆಕೃತಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಈ 8 ಬಾಹುಗಳು ಇರ್ತಕ್ಕಂಥ ಈ ಆಕೃತಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಈ 8 ಬಾಹುಗಳು ಇರ್ತಕ್ಕಂಥ ಈ ಆಕೃತಿಯಲ್ಲಿ 8 ಬಾಹುಗಳು ಯಾವ್ಯಾವುದು ಅಂತ ನೋಡೋದಾದರೆ ನೋಡಿ, ನಾವು ಅದಕ್ಕೆ ಹೆಸರನ್ನು ಕೊಡ್ತಾ ಬರೋಣ. ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್. 8 ಕೋನಗಳು ಉಂಟಾಗಿದ್ದಾವೆ. ಏಕರೇಖಾಗತವಲ್ಲದ 8 ಶೃಂಗಬಿಂದುಗಳಿದ್ದಾವೆ. 8 ರೇಖಾಖಂಡಗಳಿದ್ದಾವೆ. ಹಾಗಾದರೆ ಆ 8 ರೇಖಾಖಂಡಗಳು ಯಾವ್ಯಾವುದು ಅಂದರೆ ಒಂದು ಎ ಬಿ, ಬಿ ಸಿ, ಸಿ ಡಿ, ಡಿ ಇ, ಇ ಎಫ್, ಜಿ ಎಫ್, ಜಿ ಎಚ್ ಮತ್ತು ಎ ಎಚ್. ಈ ಎಲ್ಲ 8 ರೇಖಾಖಂಡಗಳನ್ನು ನಾವು, ಈ 8 ರೇಖಾಖಂಡಗಳು ಮತ್ತು 8 ಕೋನಗಳಿಂದ ಆವೃತವಾಗಿರತಕ್ಕಂಥ ಈ ಆಕೃತಿಯನ್ನು ನಾವು ಏನಂತ ಕರಿತೀವಿ? ಅಷ್ಟಭುಜಾಕೃತಿ. ಅಷ್ಟ ಅಂದರೆ 8. ಅಷ್ಟಭುಜ ಇದು ಬಹುಭುಜಾಕೃತಿಗಳ ವರ್ಗೀಕರಣದಲ್ಲಿ 8 ಬಾಹುಗಳನ್ನು ಹೊಂದಿದ್ರೆ ನಾವು ಅಷ್ಟಭುಜಾಕೃತಿ ಅಂತೇಳಿ ಕರಿತೀವಿ. ಅದೇ ರೀತಿ ನಾವು 9 ಬಾಹುಗಳಿರ್ತಕ್ಕಂಥ ಒಂದು ಆಕೃತಿಯನ್ನು ನೋಡೋಣವೇ. 9 ಬಾಹುಗಳು ಇರತಕ್ಕಂಥ ಆಕೃತಿಯನ್ನು ನವಭುಜಾಕೃತಿ ಅಂತೇಳಿ ನಾವು ಕರಿತೀವಿ. ಹಾಗಾದರೆ 9 ಬಾಹುಗಳಿರ್ತಕ್ಕಂಥ ಚಿತ್ರವನ್ನು ನಾವು ಬರಿತಾ ಇದ್ದೀವಿ ನೋಡಿ. ಈ 9 ಬಾಹುಗಳು ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಹಾಗಾದರೆ ಇದರಲ್ಲಿ ಯಾವ್ಯಾವ 9 ಬಾಹುಗಳು ಅನ್ನೋದನ್ನು ನಾವು ನೋಡೋಣ. ಹಾಗಾದರೆ ಮೊದಲಿಗೆ ಶೃಂಗಬಿಂದುಗಳಿಗೆ ನಾವು ಹೆಸರನ್ನು ಕೊಡ್ತಾ ಹೋದರೆ, ಒಂದು ಶೃಂಗಬಿಂದುಗಳಿಗೆ ನಾವು ಹೆಸರನ್ನು ಕೊಡ್ತಾ ಹೋಗೋಣ. ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ ಅಂತಕ್ಕಂಥ 9 ಏಕರೇಖಾಗತವಲ್ಲದ 9 ಶೃಂಗಬಿಂದುಗಳಿವೆ. ಅಂದರೆ ಏಕರೇಖಾಗತವಲ್ಲದ ಅಂದರೆ ಒಂದೇ ರೇಖೆಯ ಮೇಲೆ ಇಲ್ಲದ 9 ಶೃಂಗಬಿಂದುಗಳಿಂದ ಮತ್ತು 9 ರೇಖಾಖಂಡಗಳಿಂದ ಮತ್ತು 9 ಕೋನಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಬಹುಭುಜಾಕೃತಿಗೆ ಏನೆಂದು ಹೆಸರು ಮಕ್ಕಳೇ? ಅದಕ್ಕೆ ನಾವೇನಂತ ಕರಿತೀವಿ? ನವಭುಜಾಕೃತಿ ಅಂತೇಳಿ ಕರಿತೀವಿ. ಇದು ನವಭುಜಾಕೃತಿ ಆಗಿರ್ತಕ್ಕಂಥದ್ದು ನೋಡಿ. ಇದೇ ರೀತಿ ನಾವು 10 ಬಾಹುಗಳು ಇರ್ತಕ್ಕಂಥ ದಶಭುಜಾಕೃತಿಯನ್ನು ಬರೆಯೋದಾದರೆ, 10 ಬಾಹುಗಳಿರ್ತಕ್ಕಂಥ ಆಕೃತಿಯನ್ನು ನಾವು ದಶಭುಜಾಕೃತಿ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ನಾವಿಲ್ಲಿ 10 ಬಾಹುಗಳಿರ್ತಕ್ಕಂಥ ಒಂದು ಆಕೃತಿಯನ್ನು ನಾವು ಬರಿತಾ ಇದ್ದೀವಿ. 10 ಬಾಹುಗಳಿರ್ತಕ್ಕಂಥ ಆಕೃತಿಯನ್ನು ನಾವು ಬಹುಭುಜಾಕೃತಿ ಅಂತೇಳಿ ನಾವು ಕರಿತೀವಿ. ಹಾಗಾದರೆ 10 ಬಾಹುಗಳು ಇರ್ತಕ್ಕಂಥ ಒಂದು ಬಹುಭುಜಾಕೃತಿಯನ್ನು ನೋಡೋಣವೇ ಮಕ್ಕಳೇ? ನೋಡಿ ಮಕ್ಕಳೇ, ಈ ರೀತಿ 9 ಬಾಹುಗಳುಳ್ಳ ಆಕೃತಿ, 10 ಬಾಹುಗಳುಳ್ಳ ಆಕೃತಿ, ಇದು 11 ಬಾಹುಗಳುಳ್ಳ ಆಕೃತಿ, 12 ಬಾಹುಗಳುಳ್ಳ ಆಕೃತಿ, ಈ ರೀತಿ ನಾವು ಅನೇಕ ಬಹುಭುಜಾಕೃತಿಗಳನ್ನು ನಾವು ಬರೆಯುತ್ತಾ ಹೋಗಬಹುದು. ಬಹುಭುಜಾಕೃತಿಗಳ ವರ್ಗೀಕರಣವನ್ನು ನಾವಿಲ್ಲಿ ಮಾದರಿ ಚಿತ್ರವನ್ನು ಬರೆದು ನೋಡ್ತಾ ಇದ್ದೀವಿ. 3 ಭುಜಗಳು ಅಥವಾ 3 ಶೃಂಗಗಳ ಸಂಖ್ಯೆ ಇರತಕ್ಕಂಥದ್ದನ್ನು ನಾವು ತ್ರಿಭುಜ ಅಂತೇಳಿ ಕರೆದಿರ್ತೀವಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ತ್ರಿಭುಜ. ಅದೇ ರೀತಿ 4 ಭುಜಗಳು ಅಥವಾ 4 ಶೃಂಗಗಳು ಇರತಕ್ಕಂಥದ್ದು ಚತುರ್ಭುಜ. 5 ಶೃಂಗಬಿಂದುಗಳಿರ್ತಕ್ಕಂಥದ್ದು ಪಂಚಭುಜಾಕೃತಿ. 6 ಇರತಕ್ಕಂಥದ್ದು ಷಡ್ಭುಜಾಕೃತಿ. ನಾವೀಗ ಆಲ್ರೆಡಿ ನಾವು ನೋಡಿದ್ವಿ. ಅದೇ ರೀತಿ 7 ಇರತಕ್ಕಂಥದ್ದು ಸಪ್ತಭುಜಾಕೃತಿ, 8 ಇರತಕ್ಕಂಥದ್ದು ಅಷ್ಟಭುಜಾಕೃತಿ, ನವಭುಜಾಕೃತಿ, 9 ಇದ್ದರೆ 10 ಇದ್ದರೆ ಅದು ದಶಭುಜಾಕೃತಿ. ಹೀಗೆ ಬಹುಭುಜಾಕೃತಿಗಳ ವರ್ಗೀಕರಣವನ್ನು ನಾವು ಮಾಡುತ್ತೇವೆ. ಬಹುಭುಜಾಕೃತಿಗಳಿಗೆ ಸಂಬಂಧಿಸಿದಂತೆ ಮುಂದಿನ ಅಂಶ ಕರ್ಣ. ನೋಡಿ, ಯಾವುದಕ್ಕೆ ಕರ್ಣ ಅಂತ ಕರಿತೀವಿ? ಒಂದು ಬಹುಭುಜದಲ್ಲಿ ಯಾವುದೇ 2 ಕ್ರಮಾನುಗತವಲ್ಲದ
ಯಾವುದೇ ಎರಡು ಕ್ರಮಾನುಗತವಲ್ಲದ ಶೃಂಗಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ನಾವು ಕರ್ಣ ಅಂತೇಳಿ ಕರಿತೀವಿ. ಇಲ್ಲಿ ಪಿ ಮತ್ತು ಪಿ ಕ್ಯೂ ಮತ್ತು ಕ್ಯೂ ಆರ್, ಆರ್ ಎಸ್ ಮತ್ತು ಎಸ್ ಪಿ ಇವೆಲ್ಲವೂ ಕೂಡ ಪಿ ಆದಮೇಲೆ ಕ್ಯೂ, ಕ್ಯೂ ಆದಮೇಲೆ ಆರ್, ಆರ್ ಆದಮೇಲೆ ಎಸ್ ಬಂದರೆ ಕ್ರಮಾನುಗತವಾಗಿರ್ತಕ್ಕಂಥ ಶೃಂಗಬಿಂದುಗಳು ಅಂತೀವಿ. ಆದರೆ ಕರ್ಣ ಅಂತ ಹೇಳಬೇಕಾದ್ರೆ ಕ್ರಮಾನುಗತವಲ್ಲದ ಶೃಂಗಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖೆ. ಕ್ರಮಾನುಗತವಲ್ಲದ ಶೃಂಗಬಿಂದುಗಳನ್ನು ಸೇರಿಸುವ ರೇಖೆ ಅಂದರೆ ನಾವು ಪಿ ಮತ್ತು ಕ್ಯೂ ಸೇರಿಸಂಗಿಲ್ಲ. ಪಿ ಬಿಟ್ಟು ನೋಡಿ ಆರ್, ಇಲ್ಲಿ ಆರ್ಗೆ ಸೇರಿಸ್ತಿದ್ದೀವಿ. ಅದೇ ರೀತಿ ಎಸ್ ಇಂದ ನಾವು ಮುಂದಕ್ಕೆ ಎಸ್ ಇಂದ ಆರ್ಗಾಗಲಿ ಅಥವಾ ಎಸ್ ಇಂದ ಪಿಗಾಗಲಿ ಹೋಗಿಲ್ಲ. ನಾವೇನು ಮಾಡಿದ್ವಿ, ಎಸ್ ಇಂದ ಕ್ಯೂಗೆ ಸೇರಿಸಿದ್ದೀವಿ. ಈ ರೀತಿ ಕ್ರಮಾನುಗತವಲ್ಲದ ಶೃಂಗಬಿಂದುಗಳನ್ನು ಸೇರಿಸ್ತಕ್ಕಂಥ ಇಲ್ಲೇನು ನಿಮಗೆ ಕಾಣ್ತಾ ಇದೆಯಲ್ಲ ರೇಖಾಖಂಡ ಪಿ ಆರ್ ಮತ್ತು ಎಸ್ ಕ್ಯೂ, ಇವು ಇದರ ಮೊದಲನೇ ಚಿತ್ರದಲ್ಲಿ ಪಿ ಆರ್ ಮತ್ತು ಎಸ್ ಕ್ಯೂ ಅನ್ನು ಕರ್ಣ ಅಂತೇಳಿ ಕರಿತೀವಿ. ಅದೇ ರೀತಿ ಎರಡನೇ ಚಿತ್ರದಲ್ಲಿ ಇ ಸಿ ಕರ್ಣ, ಎ ಡಿ ಕರ್ಣ, ಬಿ ಡಿ ಅಂತಕ್ಕಂಥದ್ದು ಒಂದು ಕರ್ಣ, ಎ ಸಿ ಅಂತಕ್ಕಂಥದ್ದು ಕರ್ಣ. ಹೀಗೆ ಯಾವುದೇ ಒಂದು ಬಹುಭುಜದಲ್ಲಿ ಯಾವುದೇ ಎರಡು ಕ್ರಮಾನುಗತವಲ್ಲದ ಶೃಂಗಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಕರ್ಣ ಎಂದು ಕರೆಯುವರು. ಬಹುಭುಜಾಕೃತಿಗಳಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥ ಮುಂದಿನ ಅಂಶ ನಿಯಮಿತ ಬಹುಭುಜಾಕೃತಿ ಮತ್ತು ನಿಯಮಿತ ಬಹುಭುಜಾಕೃತಿ ಹಾಗೂ ಅನಿಯಮಿತ ಬಹುಭುಜಾಕೃತಿ ಅಂದರೆ ನಿಯಮಿತವಲ್ಲದ ಬಹುಭುಜಾಕೃತಿಗಳು. ನೋಡಿ, ಯಾವುದಕ್ಕೆ ನಿಯಮಿತ ಬಹುಭುಜಾಕೃತಿ ಮತ್ತು ಅನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ ಅಂದರೆ, ಒಂದು ಬಹುಭುಜಾಕೃತಿಯಲ್ಲಿ ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಸಮವಾಗಿದ್ದಾವೆ. ಇಲ್ಲಿ ನೋಡಿ, ಈ ಚಿತ್ರಗಳನ್ನು ಮೇಲಿನ 4 ಚಿತ್ರಗಳನ್ನು ಗಮನಿಸಿ. ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಸಮವಾಗಿದ್ದಾಗ ಅವುಗಳಿಗೆ ನಾವು ನಿಯಮಿತ ಬಹುಭುಜಾಕೃತಿಗಳು ಅಂತೇಳಿ ಕರಿತೀವಿ. ಇಲ್ಲಿ ಇರ್ತಕ್ಕಂಥ ನೋಡಿ, ಇಲ್ಲಿ ನೀವು ಚಿತ್ರವನ್ನು ಗಮನಿಸಿದರೆ ಇಲ್ಲಿ ಒಂದು ಗೆರೆ ಹಾಕಿದರೆ ಇಲ್ಲೂ ಕೂಡ ಒಂದು ಗೆರೆಯನ್ನು ಹಾಕಿದ್ದಾರೆ ಮತ್ತು ಇಲ್ಲೂ ಕೂಡ ಒಂದು ಗೆರೆ. ಇದರ ಅರ್ಥ ಏನು ಅಂದರೆ ಆ 3 ಬಾಹುಗಳು ಒಂದಕ್ಕೊಂದು ಸಮನಾಗಿದ್ದಾವೆ. ಮತ್ತು ಎರಡನೇ ಚಿತ್ರದಲ್ಲೂ ಕೂಡ ನೋಡಿ, ಇಲ್ಲಿ ಹಾಕಿರ್ತಕ್ಕಂಥ ಈ ಒಂದು ಗೆರೆ ಆಗಿರ್ಬೋದು, ಇಲ್ಲಿ ಹಾಕಿರ್ತಕ್ಕಂಥ ಈ ರೀತಿ ಹಾಕಿದರೆ ಇವುಗಳು ಒಂದಕ್ಕೊಂದು ಎಲ್ಲ ಬಾಹುಗಳು ಕೂಡ ಸಮನಾಗಿದ್ದಾವೆ ಅಂತೇಳಿ ಅರ್ಥ. ಹಾಗಾಗಿ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮನಾಗಿರ್ತಕ್ಕಂಥ ಆಕೃತಿಗಳಿಗೆ ನಿಯಮಿತ ಬಹುಭುಜಾಕೃತಿಗಳು ಅಂತ ಕರಿತೀವಿ. ಇಲ್ಲಿ ನಾವು ಆಕೃತಿಗಳನ್ನು ನಾವು ನೋಡ್ತಾ ಇದ್ದೀವಿ. ತ್ರಿಭುಜ 3 ಬಾಹುಗಳನ್ನು ಹೊಂದಿದೆ, ಹಾಗೂ ಚತುರ್ಭುಜ, ಹಾಗೂ ನಾವು ಪಂಚಭುಜಾಕೃತಿ ಮತ್ತು ಷಡ್ಭುಜಾಕೃತಿ. ಈ ಎಲ್ಲ ಬಹುಭುಜಾಕೃತಿಗಳು ಕೂಡ ನಿಯಮಿತ ಬಹುಭುಜಾಕೃತಿಗಳು. ಕಾರಣ ಸಮನಾದ ಕೋನ ಮತ್ತು ಬಾಹುಗಳ ಅಳತೆ ಸಮವಾಗಿದೆ. ಆದ್ದರಿಂದ ಇವುಗಳಿಗೆ ನಿಯಮಿತ ಬಹುಭುಜಾಕೃತಿಗಳು ಅಂತೇಳಿ ಕರಿತೀವಿ. ಅದೇ ನಿಯಮಿತವಲ್ಲದ ಅಂದರೆ ಅನಿಯಮಿತ ಬಹುಭುಜಾಕೃತಿಗಳು ನೋಡಿ, ಆ ಚಿತ್ರವನ್ನು ಕೆಳಗಿನ 4 ಚಿತ್ರಗಳನ್ನು ಗಮನಿಸಿ. ಅವುಗಳಲ್ಲಿ ನಾವು ನೋಡ್ತಾ ಹೋದಾಗ ಮೊದಲಿನದು ಒಂದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಅಂದರೆ ಒಂದು ಕೋನ 90 ಡಿಗ್ರಿ ಇರತಕ್ಕಂಥ ತ್ರಿಭುಜ. ಇನ್ನು ಒಟ್ಟಾರೆ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಒಂದು ಕೋನ 90 ಡಿಗ್ರಿ ಇರುತ್ತೆ. ಇನ್ನೆರಡು ಕೋನಗಳು 45 ಇರ್ಬೋದು ಅಥವಾ ಬೇರೆ ಬೇರೆ ಅಳತೆಗಳಾಗಿರ್ಬೋದು. ಒಟ್ಟಾರೆ 180 ಡಿಗ್ರಿ ಇರುತ್ತೆ. ಹಾಗಾಗಿ ಇಲ್ಲಿ ಕೋನಗಳ ಅಳತೆ ಸಮವಾಗಿಲ್ಲ. ಎರಡನೇದು ನೋಡಿ ಆಕೃತಿ, ಕೋನಗಳು ಸಮವಾಗಿದ್ದರೂ ಕೂಡ ಬಾಹುಗಳ ಅಳತೆ ಸಮವಾಗಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿರ್ತಕ್ಕಂಥ ಒಂದು ಗೆರೆ ಮತ್ತು ಎರಡು ಗೆರೆ ನೋಡಿ, ಇಲ್ಲೊಂದು ಗೆರೆ ಹಾಕಿದ್ದಾರೆ ಅಂದರೆ ಅಭಿಮುಖ ಬಾಹುಗಳು ಇವು ಸಮನಾಗಿದ್ದಾವೆ. ಇಲ್ಲಿ ಎರಡು ಗೆರೆ ಹಾಕಿದರೆ ಇವೆರಡು ಬಾಹುಗಳು ಸಮನಾಗಿದ್ದಾವೆ. ಹಾಗಾಗಿ ಅಭಿಮುಖ ಬಾಹುಗಳು ಸಮನಾಗಿದ್ದಾವೆ, ಆದರೆ ಎಲ್ಲ ಬಾಹುಗಳು ಸಮನಾಗಿಲ್ಲ. ಹಾಗಾಗಿ ಅದು ನಿಯಮಿತವಲ್ಲದ ಬಹುಭುಜಾಕೃತಿಗಳು ಆಗ್ತವೆ. ಅದೇ ರೀತಿ ನಾವು ಚಿತ್ರ 3 ಮತ್ತು 4 ಕೂಡ ನಾವು ಅದೇ ರೀತಿ ಗಮನಿಸ್ಬೋದು. ನೋಡಿ, ಇಲ್ಲಿ ಒಂದು ಬಹುಭುಜಾಕೃತಿ, ಅದರಲ್ಲೂ ನಾವು ಚತುರ್ಭುಜವನ್ನು ಅಥವಾ ಬೇರೆ ಬೇರೆ ಯಾವುದೇ ಒಂದು ಬಹುಭುಜಾಕೃತಿಗಳನ್ನು ನಾವೇನು ನೋಡಿದ್ವಲ್ಲ ಅವುಗಳ ಕೋನಗಳ ಮೊತ್ತದ ಗುಣಲಕ್ಷಣವನ್ನು ತೆಗೆದುಕೊಂಡ್ರೆ, ಒಂದು ಚತುರ್ಭುಜದ ಒಂದು ಕರ್ಣವು 2 ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಇಲ್ಲಿ ಎಳೆದಿರ್ತಕ್ಕಂಥ ಒಂದು ಏನು ಕರ್ಣ ಬಿ ಡಿ, ಕ್ರಮಾನುಗತವಲ್ಲದ ಶೃಂಗಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ರೇಖೆ ಏನಿದೆಯಲ್ಲ, ಇಲ್ಲಿರ್ತಕ್ಕಂಥ ಈ ರೇಖೆ ಏನಿದೆಯಲ್ಲ, ಈ ಬಿ ಡಿ ರೇಖೆ, ಈ ಬಿ ಡಿ ರೇಖೆಯು ನಮಗೆ 2 ತ್ರಿಭುಜಗಳನ್ನಾಗಿ ಉಂಟು ಮಾಡಿದೆ. ಯಾವುದು 2 ತ್ರಿಭುಜ ಅಂದರೆ, ಒಂದು ತ್ರಿಭುಜ ಎ ಬಿ ಡಿ, ಚಿತ್ರವನ್ನು ಗಮನಿಸಿ. ಇನ್ನೊಂದು ತ್ರಿಭುಜ ಬಿ ಡಿ ಸಿ, ಅಂದರೆ ಆ ಬಿ ಡಿ ಅಂತಕ್ಕಂಥ ಕರ್ಣ 2 ತ್ರಿಭುಜಗಳನ್ನಾಗಿ ವಿಭಾಗಿಸಿದೆ. ಹಾಗಾದರೆ ತ್ರಿಭುಜದ ಒಳಕೋನಗಳ ಮೊತ್ತ ನಮಗೆ ಗೊತ್ತಿದೆ 180 ಡಿಗ್ರಿ. ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತದೆ.
ಆಗಿರೋದ್ರಿಂದ ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿದಾದರೆ ಈ ಒಂದು ಚತುರ್ಭುಜ ಎರಡು ತ್ರಿಭುಜಗಳನ್ನು ಒಳಗೊಂಡಿದೆ. ಕರ್ಣ ಬಿ ಡಿಯನ್ನು ಹೇಳಿದಾಗ ಎರಡು ತ್ರಿಭುಜಗಳು ಉಂಟಾಗಿದ್ದಾವೆ. ಹಾಗಾದರೆ ಒಂದು ತ್ರಿಭುಜ 180 ಇದ್ದರೆ ಎರಡು ತ್ರಿಭುಜ 180 × 2 360 ಡಿಗ್ರಿ ಆಗಿರುತ್ತದೆ. ಹೀಗೆ ಬೇರೆ ಬೇರೆ ಬಾಹುಗಳುಳ್ಳ ಬಹುಭುಜಾಕೃತಿಗಳ ಒಳಕೋನಗಳ ಮೊತ್ತವನ್ನು ಸಹ ನಾವು ಈ ರೀತಿ ಕಂಡುಹಿಡಿಯಬಹುದು. ಹಾಗಾದರೆ ನಾವು ಚತುರ್ಭುಜ ಅಂತಕ್ಕಂಥದ್ದು ಎರಡು ತ್ರಿಭುಜಗಳ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾಗಿ ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ. ನೋಡಿ, ಚತುರ್ಭುಜದ ಅಥವಾ ಬಹುಭುಜಾಕೃತಿಯ ಎಲ್ಲ ಒಳಕೋನಗಳ ಚತುರ್ಭುಜ ಅಂತ ತೆಗೆದುಕೊಂಡಾಗ ಅದು ಎರಡು ತ್ರಿಭುಜಗಳ ಮೊತ್ತಕ್ಕೆ ಸಮನಾಗಿತ್ತು. ಹಾಗಾಗಿ ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ ಆದರೆ ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ ಎರಡು ತ್ರಿಭುಜಗಳ ಮೊತ್ತ ಅಂದರೆ 180 + 180 360 ಡಿಗ್ರಿಗೆ ಸಮನಾಗಿತ್ತು. ಆದರೆ ನೋಡಿ, ಈ ಚಿತ್ರವನ್ನು ನೀವೆಲ್ಲರೂ ಕೂಡ ಗಮನಿಸಿ. ಈ ಚಿತ್ರದಲ್ಲಿ ಇಲ್ಲಿ ಉಂಟಾಗಿರ್ತಕ್ಕಂಥ ಹೊರಕೋನಗಳನ್ನು ನೋಡಿ. ಈ ಎಫ್ ಅನ್ನು ವೃದ್ಧಿಸಿದರೆ ಆಗ ಹೊರಭಾಗದಲ್ಲಿ ಒಂದು ಕೋನ ಉಂಟಾಗಿದೆ. ಈ ಅನ್ನು ವೃದ್ಧಿಸಿದಾಗ ನಾನು ಇಲ್ಲಿ ಬಾಣದ ಗುರುತಿಂದ ತೋರಿಸ್ತಾ ಇದ್ದೀನಿ ಮಕ್ಕಳೇ, ಅದನ್ನು ನೋಡಿ. ಅಲ್ಲಿ ಈ ಕೋನ ಅಲ್ಲೊಂದು ಉಂಟಾಗಿದೆ. ಇಲ್ಲಿ ಡಿ ಅನ್ನು ಹೊರಗೆ ವೃದ್ಧಿಸಿದಾಗ ಹೊರಗೆ ಒಂದು ಕೋನ ಉಂಟಾಗಿದೆ. ಆ ಹೊರಗೆ ಉಂಟಾಗಿರ್ತಕ್ಕಂಥ ಕೋನ ಏನಿದೆಯಲ್ಲ ಅದು ಹೊರಕೋನ, ಬಾಹ್ಯ ಕೋನ ಅಂತ ನಾವು ಕರಿತೀವಿ. ಹಾಗಾದ್ರೆ ಅಥವಾ ಹೊರಕೋನ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ನೋಡಿ, ಇದು ಹೊರಕೋನ, ಇಲ್ಲಿ ಇದು ಹೊರಕೋನ, ಇದು ಹೊರಕೋನ. ಅಂದರೆ ಒಂದು ಬಹುಭುಜಾಕೃತಿಯಲ್ಲಿ ಅವೆಷ್ಟೇ ಬಾಹುಗಳಿದ್ರೆ ನೋಡಿ ಅಲ್ಲಿ, ಆದರೆ ಒಳಕೋನಗಳ ಮೊತ್ತವನ್ನು ಹೇಳಬೇಕಾದ್ರೆ ಬಾಹುಗಳ ಸಂಖ್ಯೆಯ ಮೇಲೆ ನಾವು ಅವಲಂಬಿತರಾಗಿರ್ತೀವಿ. ಆದರೆ ಹೊರಕೋನಗಳ ಮೊತ್ತವನ್ನು ಹೇಳಬೇಕಾದ್ರೆ ಅದು ಯಾವುದೇ ಬಹುಭುಜಾಕೃತಿ ಆಗಿರಲಿ, ಅಂದರೆ ಎಷ್ಟೇ ಬಾಹುಗಳಿರಲಿ, ಆ ಎಷ್ಟೇ ಬಾಹುಗಳಿದ್ದರೂ ಸಹ ಎಲ್ಲ ಹೊರಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬಹುಭುಜಾಕೃತಿಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 4 ಹೊರಕೋನಗಳು ಉಂಟಾಗಿದ್ದಾವೆ. ಆದರೆ ಒಂದು ಹೊರಕೋನದ ಬೆಲೆಯನ್ನು ಅವ್ರು ಕೊಟ್ಟಿಲ್ಲ, ನಾವು ಅದನ್ನು ಕಂಡುಹಿಡಿಬೇಕು. ಹಾಗಾದರೆ 4 ಹೊರಕೋನಗಳಲ್ಲಿ ಒಂದು ಇದು 50 ಡಿಗ್ರಿ, ಇನ್ನೊಂದು ಇದು 90 ಡಿಗ್ರಿ ಮತ್ತು ಇದು 110 ಡಿಗ್ರಿ ಅಂತ ಕೊಟ್ಟರು. ಆದರೆ ಇದ್ರ ಬೆಲೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎಕ್ಸ್ ಚಿತ್ರದಲ್ಲಿ ಎಕ್ಸ್ ಅಳತೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ನಮಗೆ ಗೊತ್ತಿರ್ತಕ್ಕಂಥದ್ದೇನು, ಎಲ್ಲ ಹೊರಕೋನಗಳು, ಎಲ್ಲ ಬಹುಭುಜಾಕೃತಿ, ಯಾವುದೇ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ 360 ಡಿಗ್ರಿ. ಹಾಗಾದರೆ ಇಲ್ಲಿ ಉಂಟಾಗಿರ್ತಕ್ಕಂಥ 4 ಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತೆ. 4 ಕೋನಗಳು ಯಾವ್ಯಾವು ಬರ್ಕೊಳ್ಳೋಣ ನಾವು. 90 + 50 + 110 + ಎಕ್ಸ್ ಈಸ್ ಈಕ್ವಲ್ ಟು 360. ಹಾಗಾದರೆ ಎಕ್ಸ್ ಚರಾಕ್ಷರವನ್ನು ಬಿಟ್ಟು ಉಳಿದವಂಥವೆಲ್ಲ ಕೂಡಿದರೆ 90 + 50 + 110 ಈಸ್ ಈಕ್ವಲ್ ಟು 250. ಹಾಗಾದರೆ 250 ಈಸ್ ಈಕ್ವಲ್ ಟು 250 ನೋಡಿ, 250 ಆದಮೇಲೆ ಇರ್ತಕ್ಕಂಥ 250 + ಎಕ್ಸ್ ಇರ್ತಕ್ಕಂಥದ್ದು 250 + ಎಕ್ಸ್ ಈಸ್ ಈಕ್ವಲ್ ಟು 360. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಇದರಲ್ಲಿ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 360 ಪ್ಲಸ್ 250 ಈ ಕಡೆ ಕಳಿಸಿದರೆ -250. ಹಾಗಾದರೆ 360ರಲ್ಲಿ 250 ಕಳೆದ್ರೆ ಉಳ್ಕೊತಕ್ಕಂಥದ್ದು 110. ಹಾಗಾಗಿ ಇಲ್ಲಿ ಈ ಚಿತ್ರದಲ್ಲಿ ಈ ಬಹುಭುಜಾಕೃತಿಯ ಎಕ್ಸ್ನ ಅಳತೆ ಅಥವಾ ಎಕ್ಸ್ ಕೋನದ ಬೆಲೆ ಎಷ್ಟು ಮಕ್ಕಳೇ? 110 ಡಿಗ್ರಿ ಆಗಿರುತ್ತದೆ. 110 ಡಿಗ್ರಿ ಆಗಿರುತ್ತದೆ. ಈ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಪ್ರತಿ ಹೊರಕೋನ 45 ಡಿಗ್ರಿ ಇರುವ ಒಂದು ನಿಯಮಿತ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಕಂಡುಹಿಡಿಯಿರಿ. ಒಂದು ನಿಯಮಿತ ಬಹುಭುಜಾಕೃತಿ ಅಂತಂದ್ರೆ ಅರ್ಥ ಏನು? ಎಲ್ಲ ಬಾಹುಗಳು ಸಮನಾಗಿರ್ತವೆ ಮತ್ತು ಎಲ್ಲ ಕೋನಗಳು ಸಮನಾಗಿರ್ತವೆ. ಹಾಗಾದರೆ ಪ್ರತಿ ಹೊರಕೋನೂ ಕೂಡ 45 ಡಿಗ್ರಿ ಇದೆಯಂತೆ, ಅಂದರೆ ಎಲ್ಲ ಕೋನಗಳು 45 ಡಿಗ್ರಿ ಇದೆಯಂತೆ. ಹಾಗಾದರೆ ಅವುಗಳಲ್ಲಿ 45 ಡಿಗ್ರಿ ಇರೋದಾದರೆ ಆ ಒಂದು ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು ಬಾಹುಗಳನ್ನು ಹೊಂದಿದೆ? ಅದೇನು ಪಂಚಭುಜಾಕೃತಿನೋ
5 ಬಾಹುಗಳು ಹೊಂದಿದ್ರೆ ಪಂಚಭುಜಾಕೃತಿ, 6 ಬಾಹುಗಳನ್ನು ಹೊಂದಿದ್ರೆ ಷಡ್ಭುಜಾಕೃತಿ, 7 ಹೊಂದಿದ್ರೆ ಸಪ್ತಭುಜಾಕೃತಿ, 8 ಬಾಹುಗಳನ್ನು ಒಳಗೊಂಡಿದ್ರೆ ಅದು ಅಷ್ಟಭುಜಾಕೃತಿ ಆಗುತ್ತೆ. ಹಾಗಾದರೆ ಇದನ್ನು ನಾವು ಲೆಕ್ಕಾಚಾರ ಮಾಡಬೇಕಾದ್ರೆ ಒಂದು ನಿಯಮಿತ ಬಹುಭುಜಾಕೃತಿಯ ಅದಕ್ಕೊಂದು ಸೂತ್ರವನ್ನು ಬರ್ಕೋಬೇಕು. ಬಾಹುಗಳ ಸಂಖ್ಯೆ ಇಸ್ ಈಕ್ವಲ್ ಟು 360 ಪ್ರತಿ ಕೋನದ ಅಳತೆ. ಇಲ್ಲಿ ನೋಡಿ, ಒಂದು ನಿಯಮಿತ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟಕ್ಕೆ ಸಮ? ಬಾಹುಗಳ ಸಂಖ್ಯೆ ಅಂತ ತೆಗೆದುಕೊಂಡಾಗ, ಯಾಕೆಂದರೆ ಎಲ್ಲ ಹೊರಕೋನಗಳ ಮೊತ್ತ ನಮಗೆ 360 ಡಿಗ್ರಿ ಅಂತ ಗೊತ್ತಿದೆ. ಅದನ್ನು ಪ್ರತಿ ಕೋನದ ಅಳತೆಯಿಂದ ನಾವು ಭಾಗಾಕಾರ ಮಾಡಿದಾಗ ಅದರಲ್ಲಿ ಎಷ್ಟು ಬಾಹುಗಳಿವೆ ಅಂತ ಸಿಗುತ್ತೆ. ಹಾಗಾಗಿ ಬಾಹುಗಳ ಸಂಖ್ಯೆ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 360 ಏನು? ಪ್ರತಿ ಹೊರಕೋನ, ಯಾವುದೇ ಬಹುಭುಜಾಕೃತಿಯ ಹೊರಕೋನದ ಮೊತ್ತ 360 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಡಿವೈಡೆಡ್ ಬೈ 45 ಡಿಗ್ರಿ ಹೊರಕೋನದ ಅಳತೆಯನ್ನು ಕೊಟ್ಟಿದ್ದಾರೆ. 45 ಡಿಗ್ರಿಯಿಂದ ನಾವು 360 ಭಾಗಾಕಾರ ಮಾಡಿದರೆ ನೋಡಿ, 45 ಎಂಟ್ಲೆ ಎಷ್ಟಾಗುತ್ತೆ? 360. ಹಾಗಾಗಿ ಇದೊಂದು ಅಷ್ಟಭುಜಾಕೃತಿ ಆಗಿರುತ್ತೆ. ಹಾಗಾದರೆ ನಾವು ಮುಂದಿನ ಅಂಶದಲ್ಲಿ ನಾವು ಚತುರ್ಭುಜದ ಅನೇಕ ವಿಧಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ ಮಕ್ಕಳೇ. ಚತುರ್ಭುಜದ ವಿಧಗಳು ಎಂದಾಗ ನೀವು ಇಲ್ಲಿ ಆಕೃತಿಯನ್ನು ನೀವು ನೋಡ್ತಾ ಇದ್ದೀರಾ. ಮೊದಲನೇ ಚತುರ್ಭುಜದ ವಿಧಗಳಲ್ಲಿ ನಾವು ಮೊದಲೇ ಪ್ರಾರಂಭದಲ್ಲಿ ಹೇಳಿದಂತೆ ತ್ರಾಪಿಜ್ಯ, ಪತಂಗ, ಸಮಾಂತರ ಚತುರ್ಭುಜ, ಹೀಗೆ ವಿವಿಧ ರೀತಿಯ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳಿದ್ವಿ. ಇಲ್ಲಿ ಮೊದಲನೇ ಆಕೃತಿಯನ್ನು ನೀವು ಗಮನಿಸಿ, ಅದು ಒಂದು ತ್ರಾಪಿಜ್ಯವಾಗಿದೆ. ಹಾಗಿದ್ರೆ ತ್ರಾಪಿಜ್ಯ ಅಂತ ನಾವು ಯಾವುದಕ್ಕೆ ಕರಿತೀವಿ ನೋಡಿ? ತ್ರಾಪಿಜ್ಯ ಅಂತ ಕರಿಬೇಕಾದ್ರೆ ಒಂದು ಜೊತೆ ಸಮಾಂತರ ಬಾಹುವನ್ನು ಹೊಂದಿರಬೇಕು. ಈ ರೀತಿ ಒಂದು ಜೊತೆ ಎರಡು ದಿಕ್ಕಿನಲ್ಲಿ ಎಷ್ಟೇ ದೂರದವರೆಗೆ ವೃದ್ಧಿಸಿದರೂ ಕೂಡ ಒಂದನ್ನೊಂದು ಸಂಧಿಸದಿದ್ದರೆ ಅವುಗಳನ್ನು ನಾವು ಸಮಾಂತರ ರೇಖೆಗಳು ಅಂತೇಳಿ ಕರಿತೀವಿ. ಹಾಗಾದರೆ ಯಾವುದೇ ಒಂದು ತ್ರಾಪಿಜ್ಯವು ಒಂದು ಜೊತೆ ಸಮಾಂತರ ರೇಖೆಗಳನ್ನು ಒಳಗೊಂಡಿರುತ್ತೆ, ಮತ್ತು ಇನ್ನೊಂದು ಜೊತೆ ಸಮಾಂತರವಲ್ಲದ ಬಾಹುಗಳನ್ನು ಒಳಗೊಂಡಿರುತ್ತೆ. ನೋಡಿ, ಇದು ನಾವು ಹೇಳಿರ್ತಕ್ಕಂಥದ್ದು ಇದು ಸಮಾಂತರವಲ್ಲದ ಬಾಹು ಒಂದು. ಇಲ್ಲಿ ಈ ರೀತಿ ಏನು ನಾವು ಮಾರ್ಕ್ ಹಾಕಿದ್ವಲ್ಲ, ಇದು ಸಮಾಂತರ ಬಾಹುಗಳು. ಹಾಗಾದರೆ ಒಂದು ಜೊತೆ ಸಮಾಂತರ ಬಾಹುಗಳಿದ್ದಾವೆ, ಇನ್ನೊಂದು ಜೊತೆ ಸಮಾಂತರವಲ್ಲದ ಬಾಹುಗಳು. ಯಾಕೆಂದರೆ ಇದನ್ನು ನಾವು ಇದೇ ದಿಕ್ಕಿನಲ್ಲಿ ಮುಂದೆ ವೃದ್ಧಿಸುತ್ತಾ ಹೋದರೆ ಒಂದಕ್ಕೊಂದು ಏನಾಗ್ತವೆ? ಸಂಧಿಸುತ್ತವೆ. ಹಾಗಾಗಿ ಈ ಒಂದು ತ್ರಾಪಿಜ್ಯ ಅಂತ ಕರಿಬೇಕಾದ್ರೆ ಅದು ಒಂದು ಜೊತೆ ಸಮಾಂತರ ಬಾಹುವನ್ನು ಹೊಂದಿರುತ್ತೆ, ಇನ್ನೊಂದು ಜೊತೆ ಸಮಾಂತರವಲ್ಲದ ಬಾಹುಗಳನ್ನು ಹೊಂದಿರುತ್ತೆ. ಅದನ್ನು ನಾವಿಲ್ಲಿ ಚಿತ್ರದಲ್ಲಿ ನಾವು ನೋಡ್ಬೋದು. ಈ ಚಿತ್ರದಲ್ಲಿ ನಾವು ಗಮನಿಸಿದಾಗ ಇದು ತ್ರಾಪಿಜ್ಯ ಅಂತ ಕರಿತೀವಿ. ಒಂದು ಜೊತೆ ಸಮಾಂತರ ಬಾಹುಗಳನ್ನು ಒಳಗೊಂಡಿದೆ. ಸಮಾಂತರ ಬಾಹುಗಳು ಯಾವ್ಯಾವುದು ಅಂದರೆ ಇದೊಂದು ಬಾಹು ಮತ್ತು ಇದು ಇರತಕ್ಕಂಥ ಇನ್ನೊಂದು ಬಾಹು. ಸಮಾಂತರವಲ್ಲದ ಬಾಹುಗಳು ಈ ಕಡೆ AD ಮತ್ತು BC ಅವಾಗಿವೆ. ಸಮಾಂತರ ಬಾಹುಗಳು AB ಮತ್ತು CD ಆಗಿವೆ. ಹಾಗಾದರೆ ತ್ರಾಪಿಜ್ಯದ ಎರಡನೇ ಚಿತ್ರ ಅಲ್ಲೇ ಮೇಲೆ ನೋಡಿದಾಗ PQ ಮತ್ತು SR ಒಂದಕ್ಕೊಂದು ಸಮಾಂತರವಾಗಿವೆ. PQ ಮತ್ತು SR ಸಮಾಂತರವಾಗಿವೆ. ಆದರೆ PS ರೇಖೆಯನ್ನು RQ ರೇಖೆಯನ್ನು ನೋಡಿ, ಅವುಗಳು ಸಮಾಂತರವಲ್ಲದ ರೇಖೆಗಳಾಗಿವೆ. ಅವುಗಳನ್ನು ವೃದ್ಧಿಸಿದಾಗ ಒಂದು ಕಡೆ ಅವು ಸಾಮಾನ್ಯ ಬಿಂದುವನ್ನು ಹೊಂದಿರುತ್ತವೆ. ಹಾಗಾದರೆ ಇಲ್ಲಿ ತ್ರಾಪಿಜ್ಯ ಅಂದರೆ ಒಂದು ಜೊತೆ ಸಮಾಂತರ ಬಾಹುವನ್ನು ಹೊಂದಿರುವ ಚತುರ್ಭುಜಕ್ಕೆ, ಅದೊಂದು ಚತುರ್ಭುಜ, 4 ಬಾಹುಗಳು 4 ಕೋನಗಳೇ ಇರುತ್ತವೆ, ಚತುರ್ಭುಜದ ವಿಧ ಅದು. ಹಾಗಾದರೆ ಅದು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತದೆ. ನೋಡಿ, ನಾವು ಎರಡನೇ ಚಿತ್ರವನ್ನು ನೋಡಿ, ಚಿತ್ರದಲ್ಲಿ ನಾವು ಗುರುತಿಸಿರುವಂತೆ ಎರಡೆರಡು ಬಾಹುಗಳು ಪರಸ್ಪರ ಸಮವಾಗಿರುವ ಆಕೃತಿ. ಯಾವುದು ಎರಡೆರಡು ಬಾಹುಗಳು ಪರಸ್ಪರ ಸಮವಾಗಿರ್ತಕ್ಕಂಥದ್ದು ಅಂದರೆ ನೋಡಿ, ಇಲ್ಲಿರ್ತಕ್ಕಂಥ ಈ AD ಬಾಹು ಮತ್ತು CD ಬಾಹು ಇವುಗಳು ಒಂದಕ್ಕೊಂದು ಸಮನಾಗಿದ್ದಾವೆ. ಅದೇ ರೀತಿ AB ಬಾಹು CD ಬಾಹುಗೆ ಸಮನಾಗಿದೆ. ಎರಡೆರಡು ಬಾಹುಗಳು ಪರಸ್ಪರ ಸಮವಾಗಿರತಕ್ಕಂಥ ಆಕೃತಿಗೆ ಪತಂಗ, ಗಾಳಿಪಟ ಅಂತ ನಾವು ಕರಿತೀವಿ. ಹಾಗಾದರೆ ಸಮಾಂತರ ಚತುರ್ಭುಜ ಅಂದರೆ ನೋಡಿ, ತ್ರಾಪಿಜ್ಯದಲ್ಲಿ ಒಂದು ಜೊತೆ ಬಾಹುಗಳು ಮಾತ್ರ ಸಮಾಂತರವಾಗಿರುತ್ತವೆ. ಆದರೆ ತ್ರಾಪಿಜ್ಯದಲ್ಲಿ ಒಂದು ಜೊತೆ ಬಾಹುಗಳು ಮಾತ್ರ ಸಮಾಂತರವಾಗಿರುತ್ತವೆ, ಇನ್ನೊಂದು ಜೊತೆ ಸಮಾಂತರವಾಗಿರುವುದಿಲ್ಲ. ಆದರೆ ಸಮಾಂತರ ಚತುರ್ಭುಜವನ್ನು ನೀವು ಗಮನಿಸಿ, ಇದರಲ್ಲಿ ಕಾಣ್ತಕ್ಕಂಥ ಈ AD ಮತ್ತು BC ಒಂದಕ್ಕೊಂದು ಸಮಾಂತರವಾಗಿರೋದು ನೋಡಿ, ಈ ರೀತಿ ಇದೆ. ಒಂದಕ್ಕೊಂದು ಸಮಾಂತರವಾಗಿರತಕ್ಕಂಥ ರೇಖೆಗಳಾಗಿವೆ. ಎಷ್ಟೇ ದೂರದವರೆಗೆ ವೃದ್ಧಿಸಿದರೂ ಕೂಡ ಒಂದೊಂದೊಂದು ಸಾಮಾನ್ಯ ಬಿಂದುವನ್ನು ಹೊಂದಿಲ್ಲ, ಸಂಧಿಸುವುದಿಲ್ಲ.
ಇದೊಂದು ಜೊತೆ ಸಮಾಂತರ ರೇಖೆ ಆದರೆ ಎ ಡಿ ಮತ್ತು ಬಿ ಸಿ ಒಂದು ಜೊತೆ ಸಮಾಂತರ ರೇಖೆಗಳಾದರೆ ಇನ್ನೊಂದು ಜೊತೆ ಸಮಾಂತರ ರೇಖೆಗಳಿದೆ ನೋಡಿ. ಇದರಲ್ಲಿ ಎರಡು ಜೊತೆ ಸಮಾಂತರ ರೇಖೆಗಳಿರ್ತವೆ. ತ್ರಾಪಿಜ್ಯದಲ್ಲಿ ಒಂದು ಜೊತೆ ಆದರೆ ಇದರಲ್ಲಿ ಮತ್ತು ಇನ್ನೊಂದು ಜೊತೆ ಸಮಾಂತರ ರೇಖೆಗಳು ಯಾವ್ಯಾವು? ಎ ಬಿ ಮತ್ತು ಸಿ ಡಿ. ಎ ಬಿ ಮತ್ತು ಸಿ ಡಿ ಒಂದು ಜೊತೆ ಸಮಾಂತರ ರೇಖೆಗಳು, ಎ ಡಿ ಮತ್ತು ಬಿ ಸಿ ಮತ್ತೊಂದು ಜೊತೆ ಸಮಾಂತರ ರೇಖೆಗಳು. ಹಾಗೂ ಅಭಿಮುಖ ಬಾಹುಗಳು ಏನಾಗಿರ್ತವೆ? ಇದರಲ್ಲಿ ಸಮ ಆಗಿರ್ತವೆ. ಹಾಗಾದರೆ ಅಭಿಮುಖ ಬಾಹುಗಳು ಸಮ ಹಾಗೂ ಸಮಾಂತರವಿರ್ತಕ್ಕಂಥ ಚತುರ್ಭುಜಕ್ಕೆ ನಾವು ಸಮಾಂತರ ಚತುರ್ಭುಜ ಅಂತೇಳಿ ಕರಿತೀವಿ. ಅಭಿಮುಖ ಬಾಹುಗಳು ಸಮನಾಗಿರ್ತವೆ, ಹಾಗಾಗಿ ಇದನ್ನು ನಾವು ಸಮಾಂತರ ಚತುರ್ಭುಜ ಅಂತೇಳಿ ನಾವು ಕರಿತೀವಿ. ಮಕ್ಕಳೇ, ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. ಇಲ್ಲಿ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸುತ್ತಳತೆ ಅಂದರೆ ಅದರ ಎಲ್ಲ ಬಾಹುಗಳ ಒಟ್ಟು ಮೊತ್ತವನ್ನು ನಾವು ಕಂಡುಹಿಡಿಯಬೇಕು. ಈಗ ತಾನೇ ಹೇಳಿದ್ವಿ, ಸಮಾಂತರ ಚತುರ್ಭುಜ ಅಂದರೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ. ಇಲ್ಲಿ ಅಭಿಮುಖ ಬಾಹುಗಳು ಪಿ ಕ್ಯೂಗೆ ಅಭಿಮುಖ ಬಾಹು ಎಸ್ ಆರ್ ಮತ್ತು ಕ್ಯೂ ಆರ್ಗೆ ಅಭಿಮುಖ ಬಾಹು ಎಸ್ ಪಿ. ಹಾಗಾದರೆ ಪಿ ಕ್ಯೂ 12 ಸೆಂಟಿಮೀಟರ್ ಇದ್ದರೆ ಪಿ ಕ್ಯೂ 12 ಇದ್ದಾಗ ಎಸ್ ಆರ್ ಕೂಡ 12 ಇರುತ್ತೆ. ಕ್ಯೂ ಆರ್ 7 ಇದ್ದರೆ ಪಿ ಎಸ್ ಕೂಡ 7 ಸೆಂಟಿಮೀಟರ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ಇದರ ಸುತ್ತಳತೆಯನ್ನು ನಾವು ಕಂಡುಹಿಡಿಯೋದಾದರೆ ಚತುರ್ಭುಜದ ಸುತ್ತಳತೆ ಈಸ್ ಈಕ್ವಲ್ ಟು ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ಸುತ್ತಳತೆ ನೋಡಿ, ಸುತ್ತಳತೆಯನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಸುತ್ತಳತೆ ಅಂದರೆ ಏನು? ಎಲ್ಲ 4 ಬಾಹುಗಳ ಮೊತ್ತ. ಹಾಗಾಗಿ ಸುತ್ತಳತೆ ಈಸ್ ಈಕ್ವಲ್ ಟು ಪಿ ಕ್ಯೂ ಪ್ಲಸ್ ಕ್ಯೂ ಆರ್, ಎಲ್ಲ ಅಳತೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಎಸ್ ಪ್ಲಸ್ ಎಸ್ ಪಿ. ಹಾಗಾದರೆ ವಿಚ್ ಇಸ್ ಈಕ್ವಲ್ ಟು ಪಿ ಕ್ಯೂ ಬೆಲೆ ನಾವು ಚಿತ್ರವನ್ನು ನೋಡಿ 12 ಇದೆ. ಕ್ಯೂ ಆರ್ ಅವರೇ ಕೊಟ್ಟಿದ್ದಾರೆ 7, ಪಿ ಕ್ಯೂನು ಕೂಡ ಅವರೇ ಕೊಟ್ಟಿದ್ದರು 7. ಆದರೆ ಆರ್ ಎಸ್ ಅನ್ನು ಗಮನಿಸಿದಾಗ ಪಿ ಕ್ಯೂಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು? ಎಸ್ ಆರ್. ಹಾಗಾಗಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ. ಹಾಗಾಗಿ ಇದು 12 ಸೆಂಟಿಮೀಟರ್ ಇದ್ದರೆ ಆರ್ ಎಸ್ ಕೂಡ 12 ಸೆಂಟಿಮೀಟರ್ ಇರುತ್ತೆ. ಪ್ಲಸ್ ಎಸ್ ಪಿ ಎಷ್ಟಿರುತ್ತೆ? ಕ್ಯೂ ಆರ್ ಎಷ್ಟಿದೆ? 7 ಇದೆ. ಹಾಗಾಗಿ ಅದಕ್ಕೆ ಅಭಿಮುಖ ಬಾಹು ಆಗಿರ್ತಕ್ಕಂಥ ಪಿ ಎಸ್ ಕೂಡ 7 ಸೆಂಟಿಮೀಟರ್ ಆಗಿರುತ್ತೆ. ಆ ಕಾರಣದಿಂದ 12 ಪ್ಲಸ್ 12 ನೋಡಿ 24 ಪ್ಲಸ್ 7 ಪ್ಲಸ್ 7 ನಾವು ಕೂಡಿಸಿದ್ರೆ 14 ಆಯಿತು. ಹಾಗಾದರೆ ಈ ಎರಡರ ಮೊತ್ತವನ್ನು ನಾವು ಕೂಡಿಸಿದಾಗ 24 ಮತ್ತು 18 ನಾವು 24 ಮತ್ತು 14 ಕೂಡಿಸಿದಾಗ ಎಷ್ಟಾಯ್ತದು? 38 ಅಂತಾಯಿತು. ಹಾಗಾದರೆ ಈ ಒಂದು ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ಸುತ್ತಳತೆ ಎಷ್ಟಕ್ಕೆ ಸಮನಾಗಿದೆ? 38 ಸೆಂಟಿಮೀಟರ್ಗೆ ಸಮನಾಗಿದೆ. ಎಲ್ಲವೂ ಕೂಡ ಸೆಂಟಿಮೀಟರ್ಗಳು ಕೊಟ್ಟಿದ್ದಾರೆ. ಹಾಗಾಗಿ ಇದರ ಒಂದು ಏಕಮಾನ ಸೆಂಟಿಮೀಟರ್. ಹಾಗಾಗಿ ಈ ಸಮಾಂತರ ಚತುರ್ಭುಜದ ಸುತ್ತಳತೆ 38 ಸೆಂಟಿಮೀಟರ್ ಆಗಿದೆ. ಮಕ್ಕಳೇ, ಸಮಾಂತರ ಚತುರ್ಭುಜದಲ್ಲಿ ಕೋನಗಳು, ಅಭಿಮುಖ ಕೋನಗಳು ಸಮವಾಗಿರುತ್ತವೆ, ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ ಅಂತ ತಿಳ್ಕೊಂಡಿದ್ವಿ. ಇಲ್ಲಿ ಒಂದು ಉದಾಹರಣೆ ನೋಡಿ. ಬೆಸ್ಟ್ ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ BEST ಬೆಸ್ಟ್ ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ ಇದೆ. ಇದರಲ್ಲಿ ನಮಗೆ ಎಕ್ಸ್, ವೈ ಮತ್ತು ಝಡ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೀವು ಚಿತ್ರವನ್ನು ಗಮನಿಸಿ. ಇಲ್ಲಿ BEST ಬೆಸ್ಟ್ ಅಂತಕ್ಕಂಥ ಚತುರ್ಭುಜದಲ್ಲಿ ಅದರಲ್ಲಿ ಚತುರ್ಭುಜದ ಒಳಕೋನ 100 ಡಿಗ್ರಿ ಇದೆ. ಅದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಎಸ್ ಕೋನ, ಅದನ್ನು ಎಕ್ಸ್ ಇಂದ ಸೂಚಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಇಲ್ಲಿ ಇದನ್ನು ಎಕ್ಸ್ ಇಂದ ಸೂಚಿಸಿದ್ದಾರೆ. ಹಾಗಾದರೆ ಆ ಬಿ ಕೋನಕ್ಕೆ 100 ಡಿಗ್ರಿ ಇದ್ದರೆ ಆ ಎಕ್ಸ್ ಕೋನನು ಕೂಡ ಅಭಿಮುಖ ಕೋನಗಳು ಸಮವಾಗಿರುತ್ತವೆ, ಅದು ಕೂಡ 100 ಡಿಗ್ರಿ ಇರುತ್ತೆ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಕೋನ ಬಿ ಇಸ್ ಈಕ್ವಲ್ ಟು 100 ಡಿಗ್ರಿ. ಯಾಕೆ ಅಂದರೆ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ನಮಗೆ ಎಕ್ಸ್ ಬೆಲೆ ಸಿಕ್ತು, ಅಭಿಮುಖ ಕೋನಗಳು ಸಮನಾಗಿರೋದ್ರಿಂದ ಎಕ್ಸ್ ಬೆಲೆ 100 ಡಿಗ್ರಿ ಇರುತ್ತೆ ಅಂತ.
ಹಾಗಾದರೆ ವೈ ನೋಡಿ, ಇಲ್ಲಿರ್ತಕ್ಕಂಥ ವೈ ಮತ್ತು ಬಿ, ಈ ಬಿ ಕೋನ 100 ಡಿಗ್ರಿ ಇದೆ. ಈ ವೈ ಕೋನನು ಕೂಡ 100 ಡಿಗ್ರಿನೇ ಇರುತ್ತೆ. ಯಾಕೆ ಅಂದರೆ ಅಲ್ಲೇನೋ ಅಭಿಮುಖ ಕೋನಗಳು ಎಕ್ಸ್ ಬೆಲೆ 100 ಡಿಗ್ರಿ ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ಯಾಕೆ ಸಮ ಅಂದರೆ ಅವೆರಡೂ ಕೂಡ ಅನುರೂಪ ಕೋನಗಳು. ನಮಗೆ ಗೊತ್ತಿದೆ, ಒಂದು ಸಮಾಂತರ ರೇಖೆಗಳಿದ್ದಾಗ ಅಲ್ಲಿ ಒಂದು ಛೇದಕ ರೇಖೆ ಕತ್ತರಿಸಿದಾಗ ಉಂಟಾಗ್ತಕ್ಕಂಥ ಒಂದು ಸಮಾಂತರ ರೇಖೆಯನ್ನು ಒಂದು ಛೇದಕ ರೇಖೆ ಕತ್ತರಿಸಿದಾಗ ಇಲ್ಲಿ ಅನುರೂಪ ಕೋನಗಳು ಉಂಟಾಗ್ತವೆ, ಅವು ಸಮನಾಗಿರ್ತವೆ. ಪರ್ಯಾಯ ಕೋನಗಳು ಉಂಟಾಗ್ತವೆ, ಅವು ಸಮನಾಗಿರ್ತವೆ. ಶೃಂಗಾಭಿಮುಖ ಕೋನಗಳು ಸಮನಾಗಿರ್ತವೆ. ಹಾಗಾದರೆ ಇದರಲ್ಲಿ ರೇಖೆಯ ಒಂದೇ ಭಾಗದಲ್ಲಿರ್ತಕ್ಕಂಥ ಈ ಕೋನಗಳನ್ನು ನಾವು ಇಲ್ಲಿ ಈ ರೇಖೆಯ ಮೇಲೆ ಇರ್ತಕ್ಕಂಥ ಕೋನಗಳು ಅನುರೂಪ ಕೋನಗಳಾಗ್ತವೆ. ಹಾಗಾದರೆ ಅಲ್ಲಿ ಬಿ ಕೋನ 100 ಡಿಗ್ರಿ. ಹಾಗಾದರೆ ರೀತಿ ವೈ ಅದೇ ನೇರದಲ್ಲಿರ್ತಕ್ಕಂಥ ವೈ ಕೋನನು ಕೂಡ ಅನುರೂಪ ಕೋನಗಳಾಗಿರ್ತವೆ, ಅದು ಕೂಡ 100 ಡಿಗ್ರಿ ಇರುತ್ತೆ. ಹಾಗಾಗಿ ವೈ ಕೋನ ಬಿ ಕೋನ 100 ಡಿಗ್ರಿ, ಅನುರೂಪ ಕೋನಗಳು ಸಮನಾಗಿರ್ತವೆ. ಅದೇ ರೀತಿ ಝಡ್ ಕೋನ ನೋಡಿ, ಝಡ್ ಕೋನ ಎಕ್ಸ್ ಕೋನ. ಯಾಕೆಂದರೆ ಅವು ಕೂಡ ಅನುರೂಪ ಕೋನಗಳು. ಅಲ್ಲಿ ಎಕ್ಸ್ ಅಂತಕ್ಕಂಥದ್ದು ಸಮಾಂತರ ರೇಖೆಗಳೇನು ಉಂಟಾಗಿದ್ದಾವಲ್ಲ ಅದ್ರ ಕೆಳಭಾಗದಲ್ಲಿ ಬಂದಿದೆ ನೋಡಿ. ಉದಾಹರಣೆಗೆ ನಾವು ಈ ಚಿತ್ರದಲ್ಲಿ ತೋರಿಸೋದು, ಇಲ್ಲಿ ಈ ಕೆಳಭಾಗದಲ್ಲಿ ಇಲ್ಲೊಂದು ಕೋನ ಬಂದಿದೆ ಅಂದರೆ ಅದಕ್ಕೆ ಅನುರೂಪ ಕೋನ ಈ ಸಮಾಂತರ ರೇಖೆ ಕೆಳಭಾಗನೇ ಆಗಿರುತ್ತೆ. ಹಾಗಾಗಿ ಸಮಾಂತರ ರೇಖೆಯ ಕೆಳಭಾಗದಲ್ಲಿರ್ತಕ್ಕಂಥ ಇಲ್ಲಿ ಎಕ್ಸ್ ಆಗಿರ್ಬೋದು ಮತ್ತು ಈ ಕೆಳಗೆ ಬಂದಂಥ ಝಡ್, ಇವೆರಡೂ ಕೂಡ ಅನುರೂಪ ಕೋನಗಳು ಒಂದಕ್ಕೊಂದು ಸಮನಾಗಿರ್ತವೆ. ಹಾಗಾಗಿ ಝಡ್ ಕೋನನೂ ಕೂಡ 100 ಡಿಗ್ರಿ ಇರುತ್ತೆ. ಹಾಗಾಗಿ ಎಕ್ಸ್ ವೈ ಝಡ್ 100 ಡಿಗ್ರಿಯನ್ನು ಒಳಗೊಂಡಿರುತ್ತದೆ. ಮಕ್ಕಳೇ, ನಾವು ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಾದರೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಅಂದರೆ ಸಮಭಾಗಗಳನ್ನಾಗಿ ವಿಭಜಿಸುತ್ತವೆ. ಇಲ್ಲಿ ಕರ್ಣಗಳು ಯಾವ್ಯಾವು ನೋಡಿ ಮಕ್ಕಳೇ, ಗಮನಿಸಿ ಹೇಳಿ. ಕರ್ಣಗಳು ಯಾವ್ಯಾವ ಇದಾವಿಲ್ಲಿ ಈ ಚಿತ್ರದಲ್ಲಿ? ಕರ್ಣಗಳು ಪಿ ಇ ಅಂತಕ್ಕಂಥದ್ದು ಒಂದು ಕರ್ಣ ಮತ್ತು ಎಚ್ ಎಲ್ ಅಂತಕ್ಕಂಥದ್ದು ಒಂದು ಕರ್ಣ. ಈ ಪಿ ಇ ಮತ್ತು ಎಚ್ ಎಲ್ ಕರ್ಣಗಳು ಓ ಬಿಂದುವಿನಲ್ಲಿ ಸಂಧಿಸಿವೆ. ಓ ಬಿಂದುವಿನಲ್ಲಿ ಸಂಧಿಸಿದಾಗ ಕರ್ಣಗಳು ಪರಸ್ಪರ ಛೇದಿಸುತ್ತವೆ ಅಂತಂದರೆ ಅರ್ಥ, ಅರ್ಧಿಸುತ್ತವೆ ಅಂದರೆ ಅರ್ಥ ಪಿ ಒ ಎಷ್ಟಿರುತ್ತೋ ಅಷ್ಟೇ ಚಿತ್ರವನ್ನು ನೋಡಿ ಓ ಇನೂ ಅಷ್ಟೇ ಇರುತ್ತೆ. ಏಕೆಂದರೆ ಓ ಬಿಂದುವಿನಿಂದ ಕರೆಕ್ಟಾಗಿ ಆ ಕಡೆ ಕರೆದ ಈ ಕಡೆ ಕರೆದ ಇರುತ್ತೆ. ಹಾಗಾಗಿ ಪಿ ಒ ಓ ಇ ಆಗಿರುತ್ತೆ. ಅದೇ ರೀತಿ ಎಚ್ ಒ ಎಷ್ಟಿರುತ್ತೋ ಅಷ್ಟೇ ಯಾವುದಿರುತ್ತೆ ಹೇಳಿ, ಓ ಎಲ್ ಇರುತ್ತೆ. ಹಾಗಾದರೆ ಪಿ ಒ ಓ ಇ, ಎಚ್ ಒ ಓ ಎಲ್ ಆಗಿರುತ್ತೆ. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ನೋಡಿ. ಹಾಗಾದರೆ ಓ ಇ ಬೆಲೆಯನ್ನು ಅವರೇ ಕೊಟ್ಟಿದ್ದಾರೆ. ಓ ಇ ಬೆಲೆ ಎಷ್ಟು? 4 ಸೆಂಟಿಮೀಟರ್. ಮತ್ತು ಹಾಗಾದರೆ ಓ ಇ 4 ಇದ್ದರೆ ಚಿತ್ರ ನೋಡಿ, ಓ ಇ 4 ಇದ್ದರೆ ಓ ಪಿನೂ 4 ಇರುತ್ತೆ. ಯಾಕೆ? ಪರಸ್ಪರ ಅರ್ಧಿಸುತ್ತವೆ. ಹಾಗಾಗಿ ಓ ಇ 4 ಮತ್ತು ಓ ಪಿ 4 ಅಂದರೆ ಓ ಇ ಮತ್ತು ಓ ಪಿ ರೇಖೆಯನ್ನು ಕೂಡಿಸಿದಾಗ ನಮಗೆ ದೊಡ್ಡ ರೇಖೆ ಯಾವುದು ಸಿಗುತ್ತೆ ನೋಡಿ, ಚಿತ್ರ ನೋಡಿ, ಪಿ ಇ ರೇಖೆ ಸಿಗುತ್ತೆ. ಆ ಪಿ ಇ ಎಷ್ಟಿರುತ್ತೆ? 4 ಮತ್ತು ಈ ಕಡೆಗೆ 4, 8 ಸೆಂಟಿಮೀಟರ್ ಆಗಿರುತ್ತೆ. ಹಾಗಾದರೆ ಪಿ ಇ 8 ಸೆಂಟಿಮೀಟರ್ ಆಗಿದ್ದರೆ ನಾವು ಎಚ್ ಎಲ್ ಎಷ್ಟಾಗಿರುತ್ತೆ? ಚಿತ್ರದಲ್ಲಿ ಏನು ಹೇಳಿದ್ದಾರೆ ನೋಡಿ, ಎಚ್ ಎಲ್ ಪಿ ಇಗಿಂತ 5 ಹೆಚ್ಚಾಗಿದೆ. ಪಿ ಇಗಿಂತ 5 ಹೆಚ್ಚಾಗಿದೆ. ಹಾಗಾದರೆ ಪಿ ಇಗಿಂತ 5 ಹೆಚ್ಚಾಗಿದ್ದರೆ ಆಗ ನಮಗೆ ಪಿ ಇ 8 ಸೆಂಟಿಮೀಟರ್ ಇದೆ. ಅದಕ್ಕಿಂತ 5 ಜಾಸ್ತಿ ಅಂದರೆ 8 + 5 13 ಸೆಂಟಿಮೀಟರ್ ಅಂತ ಆಗುತ್ತೆ. ಎಚ್ ಎಲ್ 8 + 5 13 ಆಗಿರುತ್ತದೆ. ಹಾಗಾದರೆ ಎಚ್ ಎಲ್ 13 ಸೆಂಟಿಮೀಟರ್ ಆದರೆ ನಾವು ಲೆಕ್ಕದಲ್ಲಿ ಕಂಡುಹಿಡಿಬೇಕಾಗಿರತಕ್ಕಂಥ ಬೆಲೆ ಓ ಎಚ್ ಆಗಿರುತ್ತೆ. ಅಲ್ಲಿ ಚಿತ್ರವನ್ನು ಗಮನಿಸಿ, ಓ ಎಚ್ ಓ ಎಲ್ ಆಗಿರುತ್ತೆ. ಓ ಎಚ್ ಓ ಎಲ್ ಆಗಿರುತ್ತೆ. ಯಾಕೆಂದರೆ ಓ ಎಚ್ ಎಷ್ಟಿರುತ್ತೋ ಓ ಎಲ್ಲೇ ಅಷ್ಟೇ ಆಗಿರುತ್ತೆ. ಆದರೆ ಓ ಎಚ್ಚು ಮತ್ತು ಓ ಎಲ್ ಅವೆರಡರ ಮೊತ್ತ, ಅವೆರಡನ್ನು ಕೂಡಿಸಿದಾಗ ನಮಗೆ ಎಚ್ ಎಲ್ ಸಿಗುತ್ತೆ. ಆದರೆ ಎಚ್ ಎಲ್ ಬೆಲೆ ಗೊತ್ತಿದೆ. ಎಚ್ ಎಲ್ ಬೆಲೆ ನಾವು ಈಗ ತಾನೇ ಕಂಡುಹಿಡಿದ್ವಿ 13 ಅಂತೇಳಿ. ಆದರೆ ಓ ಎಚ್ ಮತ್ತು ಓ ಎಲ್ ಅವುಗಳು ಪರಸ್ಪರ ಓ ಬಿಂದುವಿನಲ್ಲಿ, ಓ ಎಚ್ ಮತ್ತು ಓ ಎಲ್ ಪರಸ್ಪರ ಓ ಬಿಂದುವಿನಲ್ಲಿ ಅರ್ಧಿಸುತ್ತವೆ. ಹಾಗಾದರೆ ಓ ಎಚ್ ಮತ್ತು ಓ ಎಲ್ ಎಷ್ಟಿರಬೇಕು ಹೇಳಿ ನೋಡಿ. ಇದು 6.5 ಆದರೆ, ಅಂದರೆ ಓ ಎಚ್ ಬೆಲೆ 6.5 ಆದರೆ ಓ ಎಲ್ ಬೆಲೆನೂ ಕೂಡ ಎಷ್ಟಾಗಿರುತ್ತೆ? 6.5 ಆಗಿರುತ್ತೆ. ಅಂದರೆ 6.5
6.5 ಎರಡು ಸೇರಿದರೆ 13 ಆಗುತ್ತೆ. ಹಾಗಾಗಿ ನಮಗೆ OH ಬೆಲೆ ಎಷ್ಟಾಗುತ್ತೆ ಅಂದರೆ OH is equal to 6.5 ಅಂತ ಆಗುತ್ತೆ. ಅಂದರೆ ನಾವು ಇದನ್ನು ಈ ರೀತಿ ಹೇಳ್ಬೋದು, ಅಂದರೆ HL is equal to ನಾವು ಕಂಡುಹಿಡಬೇಕಾಗಿರೋದೇನನ್ನ OH ಅನ್ನು, ಹಾಗಾಗಿ OH ಅಂತಲೇ ಬರ್ಕೊಳ್ಳೋಣ. OH is equal to ಯಾವುದಕ್ಕೆ ಸಮ ಅಂದರೆ OH ಅಂತಕ್ಕಂಥದ್ದು HL ರೇಖೆಯ ಅರ್ಧದಷ್ಟು ಇರುತ್ತೆ ಒಂದಕ್ಕೆ ಅರ್ಧಿಸೋದ್ರಿಂದ, ಹಾಗಾಗಿ HL/2 ಅಂತ ಹೇಳ್ಬೋದು. ಆ ಕಾರಣದಿಂದ OH is equal to HL 13 ಇತ್ತು, 13/2. ಹಾಗಾಗಿ OH is equal to 13ನ್ನ 2 ಭಾಗ ಮಾಡಿದರೆ 6.5 ಆಗುತ್ತೆ. ಹಾಗಾಗಿ 6.5. ಆ ಕಾರಣದಿಂದ ಇಲ್ಲಿ ಯಾವುದರ ಬೆಲೆ OH is equal to 6.5 ಸೆಂಟಿಮೀಟರ್ ಆಗಿದೆ. ನಾವು ಮುಂದಿನ ವಿಶೇಷ ಸಮಾಂತರ ಚತುರ್ಭುಜಗಳು ನಾವು ಹೇಳ್ತಾ ಇದ್ವಿ. ವಿಶೇಷ ಸಮಾಂತರ ಚತುರ್ಭುಜಗಳು ಅಂದರೆ ವಜ್ರಾಕೃತಿ, ಚೌಕ ಇವೆಲ್ಲವೂ ಕೂಡ ವಿಶೇಷ ಸಮಾಂತರ ಚತುರ್ಭುಜಗಳಾಗಿರ್ತವೆ. ಆಯತ ಇವೆಲ್ಲವೂ ಕೂಡ ವಿಶೇಷ ಸಮಾಂತರ ಚತುರ್ಭುಜಗಳಾಗಿರ್ತವೆ ಅಂತ ಹೇಳಿದ್ವಿ. ಇಲ್ಲಿ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಪರಸ್ಪರ ಸಮವಾಗಿರುತ್ತವೆ ಮತ್ತು ಸಮಾಂತರವಾಗಿರುತ್ತವೆ. ಅಂದರೆ ಈ ಚಿತ್ರವನ್ನು ನೋಡಿ, ABCD ಒಂದು ವಜ್ರಾಕೃತಿ. ಈ ABCD ವಜ್ರಾಕೃತಿಯಲ್ಲಿ 4 ಬಾಹುಗಳು AD, AB, BC ಮತ್ತು AD ಈ 4 ಬಾಹುಗಳು ಒಂದಕ್ಕೊಂದು ಸಮವಾಗಿರ್ತವೆ ಮತ್ತು ಎಲ್ಲ ವಜ್ರಾಕೃತಿ ಎಲ್ಲ ಬಾಹುಗಳು ಪರಸ್ಪರ ಸಮವಾಗಿರ್ತವೆ ಮತ್ತು ಸಮಾಂತರವಾಗಿರ್ತವೆ. ADಗೆ BC ಸಮಾಂತರವಾಗಿರುತ್ತೆ ಬಾಹು, ಅದೇ ರೀತಿ ABಗೆ CD ಸಮಾಂತರವಾಗಿರುತ್ತೆ. ಅಂದರೆ ಸಮಾಂತರ ಚತುರ್ಭುಜದ ಎಲ್ಲ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಆದರೆ ಸಮಾಂತರ ಚತುರ್ಭುಜದಲ್ಲಿ ಎಲ್ಲ ಕೋನಗಳು ಸಮನಾಗಿರಲ್ಲ, ಅಭಿಮುಖ ಕೋನಗಳು ಸಮನಾಗಿರ್ತವೆ. ಆದರೆ ಇದರಲ್ಲಿ ಸಮಾಂತರ ಚತುರ್ಭುಜದಲ್ಲಿ ವಜ್ರಾಕೃತಿಯಲ್ಲಿ ಏನಾಗಿರುತ್ತೆ, ವಜ್ರಾಕೃತಿ ಎಲ್ಲ ಬಾಹುಗಳು ಪರಸ್ಪರ ಸಮವಾಗಿರ್ತವೆ ಮತ್ತು ಸಮಾಂತರವಾಗಿರ್ತವೆ. ವಜ್ರಾಕೃತಿಯಲ್ಲಿ ಅಭಿಮುಖ ಕೋನಗಳು ಕೂಡ ಪರಸ್ಪರ ಸಮವಾಗಿರ್ತವೆ. ಇದು ಸಮಾಂತರ ಚತುರ್ಭುಜ. ಇದು ಕೂಡ ಒಂದು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಇದನ್ನು ಒಂದು ಸಮಾಂತರ ಚತುರ್ಭುಜದ ಅದರ ಒಂದು ವಿಧ ಅಂತಲೇ ನಾವು ಈ ವಜ್ರಾಕೃತಿಯನ್ನು ಹೇಳ್ಬೋದು. ಅದೇ ರೀತಿ ನಾವು ಚೌಕವನ್ನು ತೆಗೆದುಕೊಂಡ್ರೆ, ಚೌಕವು ಎಲ್ಲ ಬಾಹುಗಳು, ಎಲ್ಲ 4 ಬಾಹುಗಳು ಕೂಡ ಸಮನಾಗಿರ್ತವೆ. ಚೌಕದಲ್ಲಿರ್ತಕ್ಕಂಥ ಎಲ್ಲ 4 ಬಾಹುಗಳು AB, BC, CD ಮತ್ತು AD ಎಲ್ಲ 4 ಬಾಹುಗಳು ಸಮನಾಗಿರ್ತವೆ. 4 ಕೋನಗಳು ಕೂಡ ಸಮನಾಗಿರ್ತಕ್ಕಂಥ ಒಂದು ಆಯತ ಅಂತಲೇ ಹೇಳ್ಬೋದು. ಅಂದರೆ ಆಯತದ ಎಲ್ಲ ಗುಣಲಕ್ಷಣಗಳನ್ನು ಈ ಚೌಕ ಒಳಗೊಂಡಿರುತ್ತೆ. ಆಯತದಲ್ಲಿ ಎಲ್ಲ ಕೋನಗಳು 90 ಡಿಗ್ರಿ ಇದ್ದರೂ ಸಹ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರ್ತವೆ. ಎಲ್ಲ ಅಭಿಮುಖ ಬಾಹುಗಳು ಮಾತ್ರ ಸಮನಾಗಿರ್ತವೆ. ಆದರೆ ಚೌಕದಲ್ಲಿ ಆಗಲ್ಲ, ಚೌಕದ ಎಲ್ಲ ಬಾಹುಗಳು ಸಮನಾಗಿರುತ್ತದೆ. ಹಾಗಾಗಿ ಇದನ್ನು ಚೌಕದ ಎಲ್ಲ ಬಾಹುಗಳು ಸಮನಾಗಿರುವ ಒಂದು ಆಯತ ಅಂತಲೇ ಹೇಳ್ಬೋದು. ಚೌಕದಲ್ಲಿ ಎಲ್ಲ ಬಾಹುಗಳು ಸಮ ಮತ್ತು ಎಲ್ಲ ಕೋನಗಳು ಕೂಡ ಸಮನಾಗಿರ್ತವೆ. ಅಂದರೆ 90 ಡಿಗ್ರಿಗೆ ಸಮನಾಗಿರ್ತವೆ. ಕರ್ಣಗಳು ಪರಸ್ಪರ ಸಮವಾಗಿರುತ್ತವೆ. ಹಾಗಾದರೆ ಚೌಕದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಅಂದರೆ 90 ಡಿಗ್ರಿಯನ್ನು ಉಂಟು ಮಾಡುತ್ತವೆ. ಕರ್ಣಗಳ ಮಧ್ಯೆ 90 ಡಿಗ್ರಿಯನ್ನು ಅವು ಉಂಟು ಮಾಡುತ್ತವೆ ನೋಡಿ. ಹಾಗಾದರೆ ಈ ಅಂಶಗಳನ್ನು ನಾವು ಮತ್ತೊಮ್ಮೆ ಸರಿಯಾಗಿ ನಾವು ನೆನಪು ಮಾಡ್ಕೊಳ್ಳೋದಾದರೆ, ಚತುರ್ಭುಜ ಅಂತಕ್ಕಂಥದ್ದು ಯಾವಾಗ ಉಂಟಾಗುತ್ತೆ? ಚೌಕವು ಒಂದು ಚತುರ್ಭುಜವಾಗಿದೆ, ಆದರೆ ಅದು ಒಂದು ಸಾಮಾನ್ಯ ಚತುರ್ಭುಜವಾಗಲು ಅದರ ಬಾಹುಗಳ ಅಳತೆಗಳು ಬೇರೆ ಬೇರೆಯಾಗಬೇಕು. ಬಾಹುಗಳ ಅಳತೆ ಬೇರೆ ಬೇರೆ ಆದರೆ ಅದು ಒಂದು ಸಾಮಾನ್ಯ ಚತುರ್ಭುಜನೇ ಆಗುತ್ತೆ. ಚೌಕನೂ ಸಹ ಸಮಾಂತರ ಚತುರ್ಭುಜ. ಚೌಕವು ಒಂದು ಸಮಾಂತರ ಚತುರ್ಭುಜವಾಗಿದೆ, ಏಕೆಂದರೆ ಅದರ ಅಭಿಮುಖ ಬಾಹುಗಳು ಮತ್ತು ಕೋನಗಳು ಸಮವಾಗಿವೆ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಹಾಗಾದರೆ ವಜ್ರಾಕೃತಿಗೂ ಚೌಕಕ್ಕೂ ಇರತಕ್ಕಂಥ ಸಂಬಂಧ ನೋಡೋದಾದರೆ, ಚೌಕವು ಒಂದು ವಿಶೇಷವಾದಂಥ ವಜ್ರಾಕೃತಿಯಾಗಿದೆ, ಏಕೆಂದರೆ ಅದರ ಅಭಿಮುಖ ಕೋನಗಳು ಸಮವಾಗಿರುತ್ತವೆ, ಎಲ್ಲ ಬಾಹುಗಳು ಸಮವಾಗಿರುತ್ತವೆ ಹಾಗೂ ಕರ್ಣಗಳು ಲಂಬವಾಗಿ ಅರ್ಧಿಸುತ್ತವೆ. ಆಯತದಲ್ಲಿ ಆಯತ ಚೌಕಕ್ಕೆ ಇರತಕ್ಕಂಥ ಸಂಬಂಧ ನೋಡೋದಾದರೆ, ಚೌಕವು ಒಂದು ಆಯತವಾಗಿದೆ, ಏಕೆಂದರೆ ಚೌಕದ ಅಭಿಮುಖ ಬಾಹುಗಳು ಸಮ ಹಾಗೂ ಸಮಾಂತರವಾಗಿವೆ ಹಾಗೂ ಎಲ್ಲ ಕೋನಗಳು ಕೂಡ ಲಂಬವಾಗಿವೆ, ಅಂದರೆ 90 ಡಿಗ್ರಿಯನ್ನು ಉಂಟು ಮಾಡುತ್ತವೆ. ಮಕ್ಕಳೇ, ಈ ಒಂದು ಉದಾಹರಣೆಯನ್ನು ಗಮನಿಸಿ. ಇದರಲ್ಲಿ ಕೆಳಗಿನ ಪ್ರತಿಯೊಂದು ಚಿತ್ರಗಳು ಎಷ್ಟು ಕರ್ಣಗಳನ್ನು ಒಳಗೊಂಡಿದೆ? ಒಂದು ಬಹಿರ್ವಕ್ರ ಚತುರ್ಭುಜ, ಒಂದು ನಿಯಮಿತ ಷಡ್ಭುಜ ಮತ್ತು ಒಂದು ತ್ರಿಭುಜ ಅಂತ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ
ಒಂದು ಬಹಿರ್ವಕ್ರ ಚತುರ್ಭುಜದಲ್ಲಿ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕ್ರಮಾನುಗತವಲ್ಲದ ಕರ್ಣಗಳನ್ನು ಕೂಡಿಸಿದಾಗ ಎ ಸಿ ಅಂತಕ್ಕಂಥದ್ದು ಒಂದು ಕರ್ಣ ಮತ್ತು ಬಿ ಡಿ ಅಂತಕ್ಕಂಥದ್ದು ಒಂದು ಕರ್ಣ. ಈ ಎ ಸಿ ಮತ್ತು ಬಿ ಡಿ ಕರ್ಣಗಳು ಒಟ್ಟಾರೆ 2 ಕರ್ಣಗಳು ಉಂಟಾಗುತ್ತವೆ ಅಂತ ಹೇಳ್ಬೋದು. ಅದೇ ಒಂದು ನಿಯಮಿತ ಷಡ್ಭುಜಾಕೃತಿ. ನಿಯಮಿತ ಷಡ್ಭುಜಾಕೃತಿ ಅಂದರೆ 6 ಬಾಹುಗಳನ್ನು ಒಳಗೊಂಡಿರುತ್ತೆ. ನಿಯಮಿತ ಷಡ್ಭುಜಾಕೃತಿ ಅಂದರೆ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮನಾಗಿರ್ತವೆ. ಆ ಚಿತ್ರವನ್ನು ನೀವು ಗಮನಿಸಿ, ಕ್ರಮಾನುಗತವಲ್ಲದ ಬಾಹುಗಳನ್ನು ಸೇರಿಸಿದಾಗ ಕರ್ಣಗಳು ಉಂಟಾಗಿದ್ದಾವೆ. ಎಷ್ಟು ಕರ್ಣಗಳು ಉಂಟಾಗ್ತವೆ? 9. ಅಲ್ಲಿ ಎ ಇ ಒಂದು ಕರ್ಣ, ಎ ಡಿ ಕರ್ಣ, ಬಿ ಎಫ್ ಕರ್ಣ, ಬಿ ಡಿ ಕರ್ಣ, ಹೀಗೆ ಎಫ್ ಸಿ ಕರ್ಣ, ಬಿ ಇ ಕರ್ಣ, ಇವೆಲ್ಲವೂ ಕೂಡ ಒಂದು ಕ್ರಮಾನುಗತವಲ್ಲದ ಶೃಂಗಗಳನ್ನು ಸೇರಿಸಿದಾಗ 9 ಕರ್ಣಗಳನ್ನು ಒಳಗೊಂಡಿರತಕ್ಕಂಥ ಒಂದು ಕರ್ಣಗಳನ್ನು ಒಳಗೊಂಡಿದೆ ಈ ನಿಯಮಿತ ಷಡ್ಭುಜಾಕೃತಿ. ಆದರೆ ಒಂದು ತ್ರಿಭುಜ ಅಂತಕ್ಕಂಥದ್ದು ಯಾವುದೇ ರೀತಿಯ ಕರ್ಣಗಳನ್ನು ಒಳಗೊಂಡಿಲ್ಲ. ನೋಡಿ, ಇಲ್ಲಿರ್ತಕ್ಕಂಥ ತ್ರಿಭುಜಗಳಲ್ಲಿ ನೀವು ಕರ್ಣಗಳನ್ನು ಎಳೆಯಲು ಪ್ರಯತ್ನ ಪಡಿ. ಒಂದು ತ್ರಿಭುಜಾಕೃತಿ ಇದೆ. ಈ ತ್ರಿಭುಜಾಕೃತಿಗಳಲ್ಲಿ ಎ ಬಿ ಸಿ ಅಂತಕ್ಕಂಥ ಈ ತ್ರಿಭುಜದಲ್ಲಿ ಎ ಬಿ ಸಿ ತ್ರಿಭುಜದಲ್ಲಿ ಕ್ರಮಾನುಗತವಲ್ಲದ ಶೃಂಗ ಬಿಂದುಗಳನ್ನು ಸೇರಿಸಬೇಕು. ನೋಡಿ, ಎ ಇಂದ ಬಿಗೆ ಸೇರಿಸಬೇಕು ಅಥವಾ ಎ ಇಂದ ಸಿಗೆ ಸೇರಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಕರ್ಣಗಳು ಉಂಟಾಗುವುದಿಲ್ಲ. ಹಾಗಾಗಿ ತ್ರಿಭುಜವು ಹೊಂದಿರುವ ಕರ್ಣಗಳ ಸಂಖ್ಯೆ 0 ಆಗಿರುತ್ತದೆ ಅಂತಲೇ ನಾವು ಹೇಳಬಹುದು. ಮಕ್ಕಳೇ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಯಾವ್ಯಾವುದರ ಆಕೃತಿಗಳಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ? ಯೋಚನೆ ಮಾಡಿ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಆಯತದಲ್ಲಿ, ಚೌಕದಲ್ಲಿ ಮತ್ತು ವಜ್ರಾಕೃತಿ, ಈ 4 ಆಕೃತಿಗಳಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ. ಅಂದರೆ ಅವು 90 ಡಿಗ್ರಿಯನ್ನು, ಕರ್ಣಗಳು ಪರಸ್ಪರ ಒಂದಕ್ಕೊಂದು 90 ಡಿಗ್ರಿಯನ್ನು ಉಂಟು ಮಾಡತಕ್ಕಂಥದ್ದು ಯಾವ ಆಕೃತಿಗಳಲ್ಲಿ? ವಜ್ರಾಕೃತಿ ಮತ್ತು ಚೌಕದಲ್ಲಿ. ಕರ್ಣಗಳು ಸಮನಾಗಿರ್ತಕ್ಕಂಥ ಆಕೃತಿಗಳು ಯಾವುವು ಅಂತ ಕೇಳಿದ್ರೆ, ಕರ್ಣಗಳು ಸಮನಾಗಿರ್ತಕ್ಕಂಥ ಆಕೃತಿ ಯಾವ್ಯಾವುದು ಅಂದರೆ ಚೌಕ ಮತ್ತು ಆಯತ. ಇವೆರಡರಲ್ಲಿ ಕರ್ಣಗಳು ಪರಸ್ಪರ ಸಮನಾಗಿರುತ್ತವೆ. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ನಮಗೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳನ್ನು ಗಮನಿಸಿದಾಗ ತ್ರಿಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಅಂತ ಗೊತ್ತಿದೆ. ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 360 ಡಿಗ್ರಿ. ಆದರೆ ಯಾವುದೇ ಬಹುಭುಜಾಕೃತಿ, ತ್ರಿಭುಜನು ಕೂಡ ಒಂದು ಬಹುಭುಜಾಕೃತಿ, ಯಾವುದೇ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ 360 ಡಿಗ್ರಿ ಇರುತ್ತದೆ. ನೋಡಿ, ಇಲ್ಲಿ ಉಂಟಾಗಿರ್ತಕ್ಕಂಥ 125 ಡಿಗ್ರಿ ಹೊರಕೋನ, ಬಾಹುವನ್ನು ವೃದ್ಧಿಸಿದಾಗ ಬಂದಿರತಕ್ಕಂಥದ್ದು. ಬಾಹುವನ್ನು ಮತ್ತೆ ವೃದ್ಧಿಸಿದಾಗ ಇಲ್ಲಿ 125 ಡಿಗ್ರಿ ಇದೆ. ಮತ್ತು ಈ ಎಕ್ಸ್ ಕೋನ ಇದು ಕೂಡ ಬಾಹ್ಯ ಕೋನ. ಹಾಗಾಗಿ ಯಾವುದೇ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ 360 ಡಿಗ್ರಿ ಇರುತ್ತದೆ ಅಂತ ಗೊತ್ತಿದೆ. ಹಾಗಾಗಿ ಇದನ್ನು ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ. ಆದರೆ ಯಾವುದೇ ಬಹುಭುಜಾಕೃತಿಯ ಎಷ್ಟೇ ಬಾಹುಗಳಿರಲಿ ಹೊರಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ. ಹಾಗಾದರೆ ಇದರಲ್ಲಿ 3 ಹೊರಕೋನಗಳು ಉಂಟಾಗಿದ್ದಾವೆ ತ್ರಿಭುಜದಲ್ಲಿ. ಆ 3 ಹೊರಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ. ಹಾಗಾದರೆ ಎಕ್ಸ್ ಬೆಲೆ ಇನ್ನೊಂದು ಕೋನ ಎಷ್ಟು ಡಿಗ್ರಿ ಅಂತ ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ಇನ್ನೊಂದು 125 ಪ್ಲಸ್ 125 ಈಸ್ ಈಕ್ವಲ್ ಟು 360 ಡಿಗ್ರಿಗೆ ಸಮನಾಗಿರುತ್ತೆ. ಈಸ್ ಈಕ್ವಲ್ ಟು 360 ಡಿಗ್ರಿ. ಯಾಕೆ? 3 ಬಾಹ್ಯ ಕೋನಗಳ ಮೊತ್ತ. ಹಾಗಾದರೆ ಎಕ್ಸ್ ಪ್ಲಸ್ 125 ಪ್ಲಸ್ 125 250 250 ಈಸ್ ಈಕ್ವಲ್ ಟು 360 ಅಂತ. ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥ ಎಕ್ಸ್ ಬೆಲೆ ಎಷ್ಟು? ಎಕ್ಸ್ ಈಸ್ ಈಕ್ವಲ್ ಟು 360 ಪ್ಲಸ್ 250 ಈ ಕಡೆಗೆ ತರೋಣ, ಮೈನಸ್ 250 ಈಸ್ ಈಕ್ವಲ್ ಟು 360ರಲ್ಲಿ 250 ಕಳೆದ್ರೆ 110. ಹಾಗಾಗಿ ಇಲ್ಲಿ ಎಕ್ಸ್ನ ಬೆಲೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿಗೆ ಸಮ? 110 ಡಿಗ್ರಿಗೆ ಸಮನಾಗಿರುತ್ತದೆ. ಈ ಚಿತ್ರದಲ್ಲಿ ಎಕ್ಸ್ನ ಬೆಲೆಯು 110 ಡಿಗ್ರಿಗೆ ಸಮವಾಗಿರುತ್ತದೆ. ಮಕ್ಕಳೇ, ನಾವು ಇದುವರೆಗೂ ಸಹ ಚತುರ್ಭುಜಗಳಿಗೆ ಸಂಬಂಧಪಟ್ಟಂತೆ ಅನೇಕ ಅಂಶಗಳನ್ನು ಚತುರ್ಭುಜಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಚಯವನ್ನು ಮಾಡಿಕೊಂಡ್ವಿ. ಈ ಅಂಶಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಕಲಿತು
ಮನನ ಮಾಡಿಕೊಳ್ಳಿ ಮಕ್ಕಳೇ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.